ಆಕಾಶವಾಣಿ ಗುಲ್ಬರ್ಗ ವಿಶೇಷ ಕಾರ್ಯಕ್ರಮ ಸರಣಿ ಅನುಭವ ಅಮೃತ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಈ ಭಾಗದ ಹಿರಿಯ ಚೇತನಗಳ ಅನುಭವಗಳನ್ನಾಧರಿಸಿದ ಈ ಸರಣಿಯ ಪ್ರಥಮ ಕಾರ್ಯಕ್ರಮದಲ್ಲಿ ಕೇಳಿ ಗುಲ್ಬರ್ಗಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠಾಧಿಪತಿಗಳಾಗಿರುವ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್. ಇವತ್ತು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಮತ್ತು ಅಖಿಲ ಭಾರತ ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಶರಣರು ಒಂದೆಡೆಗೆ ಹೇಳ್ತಾ ಕೂಡಲ ಸಂಗಮ ದೇವರ ನಿಲುವು ಉಪಮಿಸಬಾರದು ನೋಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ನಿಲುವಿಗೆ, ಅವರ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾದಂಥ ವ್ಯಕ್ತಿತ್ವ ಬೇರೊಂದಿಲ್ಲ ಅನ್ನುವ ಅರ್ಥ ಇದೆಯಲ್ಲ. ಹಾಗೆಯೇ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ವ್ಯಕ್ತಿತ್ವಕ್ಕೆ ಉಪಮೆ ಮತ್ತೊಂದಿಲ್ಲ. ಸಾಗರಕ್ಕೆ ಸಾಗರವೇ ಉಪಮೆ ಅನ್ನುತ್ತಾರಲ್ಲ, ಹಾಗೆ ಅವರ ವ್ಯಕ್ತಿತ್ವಕ್ಕೆ ಅವರೇ ಸಾಟಿ. ಪ್ರಖ್ಯಾತ ಸಂಶೋಧಕರಾಗಿರುವ ಡಾಕ್ಟರ್ ಎಲ್ ಬಸವರಾಜ್ ಅವರು ಒಂದೆಡೆಗೆ ಪೂಜ್ಯ ಅಪ್ಪ ಅವರ ವ್ಯಕ್ತಿತ್ವವನ್ನು ಕುರಿತು ಬರಿತಾ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಔದಾರ್ಯವಿದ್ದರೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರನ್ನು ಉತ್ತುಂಗ ಹಿಮಾಲಯದ ಶಿಖರದಲ್ಲಿ ಸೆಲೆವಡೆದು ಹರಿಯುವ ಮಾನಸ ಸರೋವರಕ್ಕೆ ಹೋಲಿಸಬಹುದಾಗಿದೆ ಎಂದು ಬರೆದಿದ್ದಾರೆ. ಪ್ರಾಯಶಃ ಈ ಒಂದು ಮಾತು ಸಾಕು ಪೂಜ್ಯ ಅಪ್ಪ ಅವರ ವ್ಯಕ್ತಿತ್ವವನ್ನು ವರ್ಣಿಸುವುದಕ್ಕೆ, ವ್ಯಕ್ತಿತ್ವವನ್ನು ಗುರುತಿಸುವುದಕ್ಕೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಒಂದು ಸನ್ನಿಧಿಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಅರಿಕೆ ಮಾಡಿಕೊಂಡು ನಾನು ಅವ್ರಿಗೆ ಕೇಳೋದೇನಂತಂದರೆ, ಪೂಜ್ಯರು ದಯವಿಟ್ಟು ತಮ್ಮ ಬಾಲ್ಯದ ಸವಿನೆನಪಿನ ಸುರುಳಿಯನ್ನು ನಮ್ಮೆದುರುಗಡೆ ಬಿಚ್ಚಿಡಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಣ್ಣ ವಯಸ್ಸಿನಲ್ಲಿ ಹುಟ್ಟಿದ ಬಗ್ಗೆ ಪೂಜ್ಯ ಅಪ್ಪ ಅವರು 1935 14 ನವೆಂಬರ್ ಒಂದು ಜಾತಕವನ್ನೇ ಬರೆಸಿದ್ದಾರೆ ಸಂಸ್ಕೃತದಲ್ಲಿ. ಕಾಶಿ ಪಂಡಿತರಿಂದ ಒಂದು ದೊಡ್ಡ ಗ್ರಂಥನೇ ಆಗಿದೆ. ಆದ್ದರಿಂದ ಅದರಲ್ಲಿ ಏನು ಘಟನೆಗಳವೆ, ಈಗ ನಡೆಯುವಂಥ ಘಟನೆಗಳು ಆಗಾಗ ನೋಡ್ತಾ ಇರ್ತೀನಿ, ಅವೆಲ್ಲ ಅಷ್ಟು ಸರಿಯಾದ ರೀತಿಯಿಂದ ಬರೆದಿದ್ದಾರೆ. ಆ ದೃಷ್ಟಿಯಿಂದ ಅದು ಒಂದು ದೊಡ್ಡ ಶಾಸ್ತ್ರ ಇದೆ. ಸಣ್ಣ ವಯಸ್ಸಿನಲ್ಲಿ ನಾನು ಹೆಚ್ಚು ಓದುವುದರ ಜೊತೆಗೆ ಆಟಪಾಠಗಳಲ್ಲಿ ಹೆಚ್ಚು ಕಾಲ ಕಳೀತಿದ್ದೆ. ಹೆಚ್ಚಿನ ಆಸಕ್ತಿ ಕ್ರೀಡೆಗಳಲ್ಲಿ, ಆಟದ ಮೈದಾನದಲ್ಲಿ ಆಟ ಆಡ್ತಿದ್ದೆ ಮತ್ತು ವ್ಯಾಯಾಮಗಳಲ್ಲಿ ಒಳ್ಳೆಯ ರೀತಿಯಿಂದ ಆಸನಗಳು, ಯೋಗಾಭ್ಯಾಸ ಇವೆಲ್ಲದರಲ್ಲಿ ನನ್ನ ಹೆಚ್ಚಿನ ಕಾಲ ಸಣ್ಣ ವಯಸ್ಸಿನಲ್ಲಿ ಕಳೆದಿದೆ. ಮುಂದೆ ಸುಮಾರು BA ಆದ ನಂತರ ಗುಲ್ಬರ್ಗದಲ್ಲಿ ಮುಂದೆ MAಕ್ಕೆ ನಾನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋಗೋ ಪ್ರಸಂಗ ಬಂತು. ಒಂದು ಸಲ ಮನೆಯಲ್ಲಿ ಹೀಗೆ ಇರುವಾಗ ಪಾಸಾಗಿ ಕೂತಾಗ ಡಾಕ್ಟರ್ ಪಾವಠೆ ಅವರು, ವೈಸ್ ಚಾನ್ಸಲರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಆಗಿನ ಕಾಲದಲ್ಲಿ, ಅಪ್ಪ ಅವ್ರ ದರ್ಶನಕ್ಕೆ ಬಂದಿದ್ದರು. ಅವರು ಸಹಜವಾಗಿ ನಿಮ್ಮ ಹುಡುಗ ಏನು ಅಭ್ಯಾಸ ಮಾಡ್ತಾ ಇದ್ದಾನೆ, ಅವರು BA ಮುಗಿಸಿದ್ದಾರೆ, ಮುಂದೆ ಏನು ಮಾಡ್ತಾರೆ, ಆಯಿತು ಸಂಸ್ಥಾನವನ್ನು ನೋಡ್ಕೋಬೇಕು ಅಂತ ಹೇಳಿದ್ರು. ಆದರೆ ಅವರು ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ನಿಮಗೇನು ನೌಕರಿಯನ್ನು ಮಾಡುವುದಿಲ್ಲ, ಹೆಚ್ಚಿನ ಅಭ್ಯಾಸ ಮಾಡಿಸ್ಬೇಕು, MA ಓದಿದ್ರೆ ಫಿಲಾಸಫಿ ಅದೇ ಓದಿದ್ರೆ ನಮ್ಮಲ್ಲಿ ವೆಸ್ಟರ್ನ್ ಥಾಟ್ಸ್ ಬಗ್ಗೆ ಕರ್ನಾಟಕದಲ್ಲಿಯೇ ಒಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರೊಫೆಸರ್ ಇದ್ದಾರೆ, ಇನ್ನೊಂದು KG ಶಹಾನ್ ಅವರು ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ. ಅಲ್ಲಿ ನಿಕ್ಕಮ್ ಅವರು ಇದ್ದರೆ ಇಲ್ಲಿ KG ಶಹಾದಲ್ಲಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಮಾಡಿದಂಥವರು ಯೋಗ್ಯರಿದ್ದಾರೆ. ಇಲ್ಲಿ ಮಾಡಿದ್ರೆ ನಿಮಗೆ ವೆಸ್ಟರ್ನ್ ಥಾಟ್ಸ್ ಸಿಗ್ತದೆ. ಕಾಶಿಯಲ್ಲಿ ಮಾಡಿದ್ರೆ ಹಿಂದೂ ಥಾಟ್ಸ್ ನೀವು ಆಗಲೇ ಇದ್ದೀರಿ, ವಿದ್ಯಾಭ್ಯಾಸ ನಿಮಗೆ ಮನೆಯಲ್ಲೇ ನಡೀತಾ ಇದೆ ಮತ್ತು ಆಚರಣೆಯಲ್ಲಿ ಇದೆ, ಆದ್ದರಿಂದ ಅಲ್ಲಿ ಬರುವುದು ಉಚಿತ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಅವರು ಪೂಜೆಗೆ ಅನುಕೂಲ ಆಗಬೇಕಲ್ಲ ಅಲ್ಲೆಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ನನಗೆ. ಆ ನಂತರ ನಾನು ಅಲ್ಲಿ ಹೋಗೋ ಪ್ರಸಂಗ ಬಂತು. 2 ವರ್ಷ ಪಾವಟೆಯವರು ಹೆಚ್ಚಿನ ಸಾನ್ನಿಧ್ಯ ನನಗೆ ಸಿಗ್ತಾಯಿತ್ತು. ಹೆಚ್ಚು ವಿಶೇಷವಾಗಿ ಆಸಕ್ತಿಯನ್ನು ವಹಿಸ್ತಿದ್ದರು.
ಅಭ್ಯಾಸದ ಬಗ್ಗೆ ಹೆಚ್ಚು ಲೈಬ್ರರಿಯನ್ನು ಉಪಯೋಗ ಮಾಡು, ಗ್ರಂಥವನ್ನು ಬರೀ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿಯಿಂದ ಹೇಳ್ತಾ ಇದ್ರು. ಅವರು ರ್ಯಾಂಗ್ಲರ್ ಪೌಟೆ ಅಂತ ಭಾಳ ದೊಡ್ಡ ವಿದ್ವಾಂಸರು. ಅವರು ಕ್ಯಾಂಬ್ರಿಡ್ಜ್ನಲ್ಲಿ ರ್ಯಾಂಗ್ಲರ್ ಪಡೆದಂಥವ್ರು. ರ್ಯಾಂಗ್ಲರ್ ಅಂದರೆ ಒಂದು ದೊಡ್ಡ ಕಿತಾಬ್ ಅದಲ್ಲಿ ಕ್ಯಾಂಬ್ರಿಡ್ಜ್ನಲ್ಲಿ ರ್ಯಾಂಕಿಗಿಂತ ಹೆಚ್ಚಿನ ಒಂದು ಪಡೆದಿರ್ತಾರೆ. ಅಂಥ ಮೇಧಾವಿಗಳವರು. ಅವರು ವೈಸ್ ಚಾನ್ಸಲರ್ ಆಗಿ ಮುಂದೆ ಗವರ್ನರ್ ಆಗಿ ಹೋದರು. ಮುಂದೆ ನನಗೆ ಸಿಂಡಿಕೇಟ್ ಸದಸ್ಯರನ್ನಾಗಿ ಸೆನೆಟ್ನಾಗಿ ಮಾಡಿ ಸಿಂಡಿಕೇಟ್ ಸದಸ್ಯರಾಗುವ ಪ್ರಸಂಗ ಬಂತು. ಅವರ ಸನ್ನಿಧಿಯಲ್ಲಿ ಭಾಳಷ್ಟು ನಾನು ಕೆಲಸ ಮಾಡುವಂಥ ಎಜುಕೇಷನ್ ಬಗ್ಗೆ ಮಾಡುವಂಥ ಅವಕಾಶಗಳು ಸಿಕ್ಕು ನನಗೆ. ಅಲ್ಲಿ ಪ್ರಸಂಗ ಒಂದು ಉದಾಹರಣಾರ್ಥವಾಗಿ ಹೇಳ್ತೇನೆ ನಿಮಗೆ. ಪಬ್ಲಿಕ್ ಸ್ಕೂಲ್ ಮಾಡಬೇಕು ಅಂತ ಅವರು ಒಂದು ಪ್ರಪೋಸಲ್ ಯೂನಿವರ್ಸಿಟಿಯಲ್ಲಿ. ಅಲ್ಲೆಲ್ಲ ರಿಪ್ರೆಸೆಂಟೇಷನ್ ಗೌರ್ಮೆಂಟ್ ಆಫೀಸರ್ಸೂ ಇರ್ತಾರೆ. ಅವರು ಹೇಳಿದ್ರು ಪಬ್ಲಿಕ್ ಸ್ಕೂಲು ಮಾಡಬೇಕಾದ್ರೆ ನಮ್ಮ ಈ ಸ್ಟೇಟ್ ಸಿಲೆಬಸ್ ಇದೆ, ಅದೇನು ಅವಶ್ಯಕತೆ ಇಲ್ಲ ಅಂದರು ಅವರು ಪೌಟೆಯವರು. ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಸರ್ಕಾರದ ಹಣ ಕೊಡೋದು ಅಷ್ಟೇ, ಜ್ಞಾನದ ನಿಧಿ ವಿಶ್ವವಿದ್ಯಾಲಯದಲ್ಲಿರುತ್ತೆ, ನಿಮ್ಮದಲ್ಲ ಅದು ಕೆಲಸ. ವಿಶ್ವವಿದ್ಯಾಲಯ ಅಂದರೆ ವಿಶ್ವದ ಜ್ಞಾನದ ಪರದೆಯನ್ನು ವಿಸ್ತಾರ ಮಾಡುವಂಥ ಒಂದು ಸಂಸ್ಥೆ. ಅವರೇ ಮಾಡಲಿಕ್ಕೆ ಸಾಧ್ಯತೆ, ಉಳಿದವ್ರು ಮಾಡಬಾರ್ದು ಅಂತ ಹೇಳಿದರು. ಒಳ್ಳೆಯ ಮಾತುಗಳನ್ನು ಅವ್ರ ಸನ್ನಿಧಿಗೆ ಇಂಥ ಅನೇಕ ಸನ್ನಿವೇಶಗಳನ್ನು ನಾನು ನೋಡಿದ್ದೇನೆ. ಆ ರೀತಿಯಿಂದ ನನಗೆ ಹೆಚ್ಚಿನ ಪರಿಣಾಮ ಆಗಿದೆ. DC ಪೌಟೆ ಅವರ ವ್ಯಕ್ತಿತ್ವ ತಮ್ಮ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರಿದೆ, ಪ್ರಭಾವ ಬೀರಿದೆ. ತಾವು ತತ್ವಜ್ಞಾನವನ್ನೇ ಆರಿಸಿಕೊಂಡು ಅಧ್ಯಯನ ಮಾಡುವುದಕ್ಕೆ ಏನಾದರೂ ವಿಶೇಷ ಕಾರಣ ಇದೆ ಪೂಜ್ಯರೇ? ಮೊದಲು ಪ್ರಾರಂಭದಲ್ಲಿಯೇ ನಾನು ಮ್ಯಾಟ್ರಿಕ್ನಲ್ಲಿ ಸಂಸ್ಕೃತ ಅಭ್ಯಾಸ ಮಾಡಿದ್ದೆ, ಆಪ್ಷನಲ್. ಆಮೇಲೆ ಮುಂದೆ PUC ಮತ್ತು BAಯಲ್ಲಿ ಕನ್ನಡ ಮತ್ತು ಫಿಲಾಸಫಿ, ಸಂಸ್ಕೃತ, ಆ 3 ವಿಷಯಗಳು ಇದ್ದಿದ್ದರಿಂದ ನನಗೆ ಮುಂದೆ ವೆಸ್ಟರ್ನ್ ಥಾಟ್ಸ್ ತಿಳ್ಕೊಳ್ಬೇಕಾಗಿತ್ತು, ಜ್ಞಾನ. ಅದರ ಬಗ್ಗೆ ನಾನು ಆಸಕ್ತಿ ವಹಿಸಿ ಅದಕ್ಕೆ ಹೋಗಿದೆ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು BA ಇದೆಲ್ಲ ಎಲ್ಲಿ ಆಗಿದೆ? ಇಲ್ಲೇ ಗುಲ್ಬರ್ಗದಲ್ಲಿಯೇ ಆಗಿದೆ. ಆಗಿನ ಹಂತದಲ್ಲಿ ಯಾರಾದರೂ ವಿಶೇಷವಾದಂತಹ ಗುರುಗಳಾಗಲಿ, ವಿಶೇಷವಾದ ವ್ಯಕ್ತಿಗಳು ಯಾರಾದರೂ ತಮ್ಮ ಮೇಲೆ ಪ್ರಭಾವ ಅನ್ನುವ ಮಟ್ಟಿಗೆ? ಹೈಸ್ಕೂಲ್ನಲ್ಲಿ ಕೃಷ್ಣಯ್ಯನವರು ವಿಜ್ಞಾನದ ಬಗ್ಗೆ ಭಾಳ ಒಳ್ಳೆ ಟೀಚರ್ ಅವರು. ಹೈಸ್ಕೂಲ್ ಎಲ್ಲಿ ತಮ್ಮ ಹೈಸ್ಕೂಲ್? ನಮ್ಮ ನೂತನ ವಿದ್ಯಾಲಯ. ಅಲ್ಲಿ ಅವರು ಪ್ರತಿಯೊಂದು ಕ್ಲಾಸಿಗೆ ಹೇಳೋದಕ್ಕಿಂತ ಮುಂಚೆ, ವಿಜ್ಞಾನ ಹೇಳೋದಕ್ಕಿಂತ ಮುಂಚೆ ಜ್ಞಾನದ ಮಾತುಗಳನ್ನು ಹೇಳ್ತಾ ಇದ್ರು. ವಿವೇಕಾನಂದರ ಬಗ್ಗೆ, ರಾಮಕೃಷ್ಣರ ಬಗ್ಗೆ, ಬಸವಣ್ಣವರ ಬಗ್ಗೆ, ಹಿಂಗೆ ಅನೇಕ ಸತ್ಪುರುಷರ ಬಗ್ಗೆ, ಅರವಿಂದರ ಬಗ್ಗೆ ಒಂದೊಂದು ಕಥೆಗಳನ್ನು ಹೇಳಿ, ಆಮೇಲೆ ವಿಜ್ಞಾನದ ಪ್ರತಿಯೊಂದು ಆಗಿನ ಕ್ಲಾಸದಲ್ಲಿ ಹೊರಗಿನವರು ಬಂದು ಕೂಡ್ತಿದ್ರು, ಏನು ಒಳ್ಳೆ ಚೆನ್ನಾಗಿ ಹೇಳ್ತಾರಂತ. ಆ ಒಂದು ವಾತಾವರಣ ಇತ್ತು ನನಗೆ. KV ಅಯ್ಯರ್ ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್, ಪ್ರಿನ್ಸಿಪಾಲ್. ಅವರು ಅಕಸ್ಮಾತ್ ಒಂದು ದಿವಸ ತಪ್ಪಿಸಿದ್ರೆ ಮನೆಗೆ ಬಂದು ವಾರ್ನಿಂಗ್ ಕೊಡ್ತಿದ್ರು, ನಿಮ್ಮ ಹುಡುಗ ಬಂದಿಲ್ಲ ಇವತ್ತು. ಎಷ್ಟು ಕಾಳಜಿ! ಎಸ್, ಅಂಥ ಒಂದು ಅಧ್ಯಾಪಕರು ಪ್ರಿನ್ಸಿಪಾಲ್ ಇದ್ರು ಆಗಿನ ಕಾಲದಲ್ಲಿ. ತಾವು ಬಾಲ್ಯದಲ್ಲಿದ್ದಾಗ ಆಟದ ಕಡೆಗೂ ಹೆಚ್ಚು ಒಲವಿತ್ತು ಅಂತ ಹೇಳಿದ್ರೆ, ಓದು ಮತ್ತು ಈ ಆಟದಲ್ಲಿ ಯಾವ ಆಟ ತಮಗೆ ಹೆಚ್ಚು ಪ್ರಿಯವಾಗಿತ್ತು? ವಾಲಿಬಾಲ್, ಫುಟ್ಬಾಲ್. ಇದನ್ನು ಬಹಳ ಚೆನ್ನಾಗಿ ತಾವು ಆಡ್ತಾ ಇದ್ರಿ? ಆಡ್ತಿದ್ದೆ, ಚಾಂಪಿಯನ್ ಆಗಿದ್ದೆ ಅದಕ್ಕೆ. ಇಬ್ಬರೇ ಈ ಕಡೆ ಇದ್ದು 6 ಮಂದಿ ಒಂದು ಟೀಮ್ ಇರ್ತದೆ. ನಮ್ಮ ಟೀಮ್ನಲ್ಲಿ ಇಬ್ಬರೇ ಆಗಿ, ಈಗ ನನ್ನ ಸಂಸ್ಥೆಯಲ್ಲಿ ಸೆಕ್ರೆಟರಿ ಆಗಿರುವಂಥ ದೇವ್ರ ಮನೆಯವರು, ಅವರು ನನಗೆ ಪಾಸ್ ಕೊಡೋರು, ನಾನು ಹಿಟ್ಟರ್ ಕ್ಯಾಟ್. ಇಬ್ಬರು ಇದ್ದು 6 ಮಂದಿಗೆ ಸೋಲಿಸ್ತಿದ್ವಿ ನಾವು. ಇಬ್ಬರೇ ಆಗಿ 6 ಜನರಿಗೆ ಸೋಲಿಸ್ತಿದ್ವಿ. ಹೌದೌದು. ಅವಾಗೇನೆ ಅಂತ ಒಂದು ನೈಪುಣ್ಯ ತಮಗೆ? ನೈಪುಣ್ಯ ಅಂದರೆ ಅದು ಇಂಟ್ರೆಸ್ಟ್ ಮೇಲಿಂದ ಬರ್ತದೆ ಅಷ್ಟೇ. ಮತ್ತು ಅದು ದೇಹದ ಆರೋಗ್ಯ ಭಾಳ ಒಳ್ಳೆ ರೀತಿಯಿಂದ ಬೆಳೀತದೆ. ಆಸನ ವ್ಯಾಯಾಮ ಮಾಡೋದರಿಂದ ಸೂರ್ಯ ನಮಸ್ಕಾರನೇ ಒಂದು 50 ಹೊಡಿತೈತಿ. ಈಗ ತಮಗೆ ಸಕಲ ಜೀವಿಗಳಲ್ಲಿ ಮೊದಲಿಂದಲೂ ಪ್ರೇಮ ಇತ್ತು, ಅನೇಕ ಪಶು ಪಕ್ಷಿಗಳನ್ನು ಸಾಕಿದ್ದೀರಿ ಅಂತ ಕೇಳಿದ್ದೆ. ಅದ್ರ ಬಗ್ಗೆ ಏನಾದರೂ? ಸಣ್ಣ ವಯಸ್ಸಿನಲ್ಲಿ ಪ್ರಾಣಿಗಳಿಗೆ ಬಹಳಷ್ಟು ನನಗೆ ಆಸಕ್ತಿ ಇತ್ತು. ಗಿಳಿ, ಪಾರಿವಾಳ, ನರಿ ಇವೆಲ್ಲ ತಂದು ಸಾಕೊಂಡಿದ್ದೆ ಮನೆಯಲ್ಲಿ. ಚಿತ್ತಕಾನು ಹಾಕಿದ್ದೆ 2. ಅವು ನಾನು ಮಾಂಸಾಹಾರ ಹಾಕ್ತಿದ್ದಿಲ್ಲ, ಹಾಲು ಕುಡಿಸ್ತಿದ್ದೆ. ಅವು ಭಾಳ ದಿವಸ ಬಾಳಿಲ್ಲ, ಅವು ಹಿಂಗಾಗಿ ಹೋಗ್ಬಿಟ್ಟು. ಅನೇಕ ಪ್ರಾಣಿಗಳನ್ನು ಸಲುಹಿದ್ದೇನೆ. ಅಕಸ್ಮಾತ್ ಒಮ್ಮೊಮ್ಮೆ ಹಾಲು ಕಡಿಮೆ ಮನೆಯಲ್ಲಿ ಬಿದ್ದರೆ, ಮನೆಯಲ್ಲಿ ಹಾಲೆಲ್ಲ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರೆ, ನನ್ನ ಬದಲಿ ನನಗೆ ಅವು ಕೊಡ್ರಿ, ನಾವು ಹೋಗ್ತೀನಿ. ತಾವು ದಾಸೋಹ ಪರಂಪರೆಯಲ್ಲಿ ಬಂದವರಾದ್ದರಿಂದ ನನಗೆ ಹಾಲು ಇಲ್ಲದಿದ್ರೂ ಪರವಾಗಿಲ್ಲ, ಆ ಪ್ರಾಣಿ ಕೊಡ್ರಿ ಅಂತ ಅನ್ನೋದೇನಿದೆಯಲ್ಲ, ಇದು ನಿಜವಾಗೂ ದೊಡ್ಡ ಮನಸ್ಸು. ಈ ದೊಡ್ಡ ಮನಸ್ಸು ಅನ್ನೋದಕ್ಕಿಂತ ನನಗೆ ಆಸಕ್ತಿ ಇತ್ತಲ್ಲ, ಅದ್ರ ಮೇಲೆ ಹೆಚ್ಚಿನ ಪ್ರೇಮ ಇತ್ತು.
ಅದು ಮಾಡಿಸ್ತದೆ. ಮತ್ತು ಯಾವ ವಸ್ತು ಮೇಲೆ ಪ್ರೇಮ ಇರ್ತದೆ ತಾನು ಸ್ಯಾಕ್ರಿಫೈಸ್ ಮಾಡ್ತದೆ ಮನುಷ್ಯ. ಪ್ರೇಮ ಅನ್ನೋದು ಎಲ್ಲಿ ನನಗೆ ಮಾತ್ರ ಸೀಮಿತವಾಗಿರ್ಬೇಕು, ನಾನು ನನ್ನ ವಲಯ ಮಾತ್ರ, ಅಥವಾ ಜೀವ ಇರುವಲ್ಲೆಲ್ಲ. ಈಗ ಪ್ರಾಣಿಗಳಲ್ಲಿ ಮಾಡಿದ್ರೆ ನಾವು ಹೀಗದೆ ನಮಗೇನು ಇಚ್ಛೆ ಒಂದು ಪ್ರೇಮ ಮಾಡಿಸ್ತೀವಿ, ಅದು ನಮ್ಮದು ಅಂತಂದು ತಿಳ್ಕೊಂಡು ಮಾಡ್ತೀವಿ, ಹೀಗಾಗಿ ಆಗ್ತದೆ. ಮತ್ತು ಎಲ್ಲ ಇದರಲ್ಲಿ ಮನುಷ್ಯನಲ್ಲಿ ಇರುವಂಥ ಆತ್ಮ ಇದೆ. ಅಪ್ಪರು ಈ ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಎಲ್ ಬಸವರಾಜ್ ಅವರು ತಮ್ಮ ಬಗ್ಗೆ ಬರಿತಾ, ಪೂಜ್ಯ ಅಪ್ಪವರು ಈ ಮಹಾದಾಸೋಹ ಸೂತ್ರಗಳನ್ನು ಬರಿತಾ ಈ ದಾಸೋಹ ಅನ್ನುವ ಒಂದು ಪರಿಕಲ್ಪನೆಯನ್ನು, ವೀರಶೈವ ಧರ್ಮದ ಪರಿಕಲ್ಪನೆಯನ್ನು ತಗೊಂಡು ಅದರ ಸರ್ವ ಕಾಳಿಕೆಯನ್ನು ಕಳೆದು ಅದನ್ನು ಸಾರ್ವತ್ರಿಕ ಮಾಡಿದ್ದಾರೆ ಅನ್ನುವ ಮಾತನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರ ತಾವು ಹೇಗೆ? ಅಂದರೆ ದಾಸೋಹ ಅಂದರೆ ದಾಸಃ ಅಹಂ, ದೇವರ ದಾಸನ ಇದ್ದೇನೆ ಅನ್ನೋ ಭಾವನೆ. ದೇವರಿಗೆ ದಾಸನಾಗಿದ್ದೇನೆ, ಅಲ್ಲಿಂದ ಪೂರ್ತಿ ದೇವರಲ್ಲಿ ತಲೀನನಾಗ್ತಾನೆ, ಅಲ್ಲಿ ಒಂದಾಗ್ಬಿಡ್ತಾನೆ. ಹೀಗಾಗಿ ಅದು ಅಷ್ಟೇ ದಾಸ್ಯ ಭಾವನೆ ಅಷ್ಟೇ ಉಳಿಯೋದಿಲ್ಲ, ಭಕ್ತಿಯಿಂದ ಅದರಲ್ಲಿ ತಲ್ಲೀನತೆ ಬಂದ್ಬಿಡ್ತದೆ. ಅದಕ್ಕೆ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ ಅಂತೀರಿ ನಾವು ವೀರಶೈವರಲ್ಲಿ. ಹೌದು. ಈಗ ತಾವು ತಮ್ಮ ಅನುಭವದಿಂದ ನಮಗೆಲ್ರಿಗೂ ಹೇಳ್ತಾನೆ, ನೋ ರಿಲಿಜನ್ ಈಸ್ ಗ್ರೇಟರ್ ದೆನ್ ಸರ್ವಿಸ್, ಸರ್ವಿಸ್ ಟು ಹ್ಯುಮ್ಯಾನಿಟಿ ಸಟ್ ಗಾಡ್ ಅಂತ ಹೇಳ್ತಾ ಇರ್ತೀರಾ. ಇದನ್ನು ಸ್ವಲ್ಪ ವಿಸ್ತರಿಸಿದ್ರೆ ತಾವು. ದೇವರನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಹಿಂದೂಗಳು ಮಾಡ್ತೀವಿ, ಮತ್ತು ಮುಸಲ್ಮಾನರು ಮಾಡ್ತಾರೆ, ಕ್ರಿಶ್ಚಿಯನ್ರು ಮಾಡ್ತಾರೆ, ಯಹೂದಿಗಳು, ಎಲ್ಲ ಧರ್ಮದವರು ತಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಪ್ರಾರ್ಥನೆ ಮಾಡಿದರೆ ಅವ್ರಿಗೆ ನೀವು ಎಲ್ಲಿ ದೇವರಿಗೆ ನೀವು ಸೇವೆ ಹೆಂಗೆ ಮಾಡ್ತೀರಿ? ಪ್ರಾರ್ಥನೆ ಮಾಡಬಹುದು, ಪೂಜೆ ಮಾಡಬಹುದು, ಸೇವೆ ಹೆಂಗೆ ಮಾಡ್ತೀರಿ? ದೇವರಿಗೆ ಹೇಗೆ ಸೇವೆ ಮಾಡ್ತೀರಿ? ಓನ್ಲಿ ಅದು ಒಂದು ಸಾಧ್ಯತೆ ಮನುಷ್ಯನಲ್ಲಿರುವ ಅಥವಾ ಸಕಲ ಜೀವಾತ್ಮರಲ್ಲಿ. ಯತ್ರ ಜೀವ ತತ್ರ ಶಿವ, ಎಲ್ಲಿ ಜೀವಿದೆಯೋ ಅಲ್ಲಿ ಶಿವನಿದ್ದಾನೆ ಅಂತ ಉಪನಿಷತ್ತು ವಾಕ್ಯದೆ. ಆದ್ದರಿಂದ ಅಲ್ಲಿ ಶಿವನಿದ್ದಾನೆ ಅಂದ ಬಳಿಕ ಅದಕ್ಕೆ ಜೀವ ಇದ್ದಲ್ಲಿ ಎಲ್ಲಿ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಮೊದಲು ಮಾಡಿ ಮನುಷ್ಯರಲ್ಲಿ ಇದ್ದು ಸಕಲ ಜೀವಾತ್ಮರಿಗೆ ಲೇಸನೆ ಮಾಡುವುದು ಶರಣರ ಧರ್ಮ ಆಗಿದೆ. ಮತ್ತು ಇನ್ನೊಂದೇನಿದೆ, ಸರ್ವೇ ಜನ ಸುಖಿನೋ ಬಂತು, ಜನರಿಗೆ ಇಷ್ಟೇ ಸುಖ ಅಂತ ಅಲ್ಲ, ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಶರಣರು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಾರೆ. ಅದಕ್ಕೆ ಶರಣ ಬಸವೇಶ್ವರರಾದ್ರೂ ಅವರು ಪಶು ಪಕ್ಷಿಗಳಿಗೂ ಕೂಡ ತಮ್ಮ ಹೊಲದಲ್ಲಿ ಹಕ್ಕಿಗಳನ್ನು ಹೊಡಿತಿರಲಿಲ್ಲ, ಮಾಯಿಸ್ತಿದ್ರು. ಗುರುನಾನಕರು ಹಾಗೆ ಮಾಡ್ತಿದ್ರು. ಸತ್ಪುರುಷರು ಎಲ್ಲ ಪ್ರಾಣಿಗಳಲ್ಲಿ ತಮ್ಮಷ್ಟೇ ಮಹತ್ವ ಕಾಣಿಸ್ತಾರೆ. ತನ್ನ ಜೀವ ಹೇಗಿದೆಯೋ ಹಾಗೇನೆ ಅಲ್ಲಿ ಇದೆ ಅನ್ನೋ ಭಾವನೆ ಇರುತ್ತೆ. ಈ ಭಾವನೆ ಪ್ರತಿಯೊಬ್ಬರೂ ತಳೆಯಲು ಸಾಧ್ಯ ಇದೆಯಪ್ಪ, ಅಥವಾ ಇದಕ್ಕೇನಾದರೂ ಒಂದು ಹಂತಕ್ಕೆ ಬಂದಾಗ ಮಾತ್ರ ಇದೆ ಅನ್ನೋದು? ಹೀಗೆ ಅದು ತಿಳುವಳಿಕೆ ಬಂದಾಗ, ಸ್ವಾರ್ಥ ಹೆಚ್ಚಾದಾಗ ಅದು ಮರೆಯಾಗ್ತದೆ. ಹೆಚ್ಚಾಗಿ ಪ್ರೇಮ ಆದಾಗ, ದೈವಿಯಲ್ಲಿ ಹೆಚ್ಚು ಪ್ರೇಮ ಆದಾಗ ಅದು ಎಲ್ಲರಲ್ಲಿ ದೈವತ್ವ ಕಾಣೋಕ್ಕೆ ಸಾಧ್ಯತೆ. ತಾವು ಆಗಾಗ ಹೇಳೋದುಂಟು, ಪ್ರೇಮದಲ್ಲಿ ಭಕ್ತಿಯಲ್ಲಿ ಒಂದು ನಿರಂತರತೆ ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಪ್ರೇಮದಲ್ಲಿ ಒಂದು ಸಾಧ್ಯ ಇದೆ. ಏನಂದರೆ, ದಂಪತಿಗಳಲ್ಲಿ ಪ್ರೇಮ ಇತ್ತು, ಒಂದು ಪತ್ರ ಅಕಸ್ಮಾತ್ ಹೆಂಡತಿಗೆ ಯಾರ್ದಾರೆ ಬಂದಿದ್ದು ನಿಮಗೆ ಸಿಕ್ತು, ಅದು ನಿಮ್ಮ ಪ್ರೇಮ ನಿಂತು ಹೋಗ್ಬಿಡ್ತದೆ, ನಿರಂತರ ಇರೋದಲ್ಲ. ದೈವಿಯಲ್ಲಿ ಅದು ಹಾಗಿಲ್ಲ, ನಿರಂತರ ಇರಬೇಕದು. ಆ ಪ್ರೇಮನೇ ನಿರಂತರ ಬಹಳಷ್ಟು ವಿಶೇಷವಾಗಿ ಬೆಳೆದಾಗ, ಆ ಭಕ್ತಿನೇ ಭಾವ ಹೆಚ್ಚು ಬೆಳೆದಾಗ ಭಕ್ತಿ ಆಗ್ತದೆ. ಅಂದ್ರೆ ಕೆಲವರು ಬಹಳ ವ್ಯಾಖ್ಯಾನ ಕೊಡುವಾಗ ಬಹಳ ಕ್ಲಿಷ್ಟ ಅಂತ ಅನ್ನೋ ರೀತಿಯಲ್ಲಿ ಇವನ್ ಆಶೀರ್ವಾದ ಕೂಡ ಆಶೀರ್ವಾದ ಮಾಡಿ ಸುಮ್ಮನೆ ಕೈ ಮಾಡೋದಲ್ಲ. ಅಂದರೆ ಹಿರಿಯರು ಆಶೀರ್ವಾದ ಕೊಡು ಅಂದರೆ ಉಳಿದವರಿಗೆ ಪ್ರೇಮ ಮಾಡೋದು ಹೆಚ್ಚಿನ, ಸಣ್ಣವರಿಗೆ ಪ್ರೇಮ ಮಾಡೋದಕ್ಕೆ ಆಶೀರ್ವಾದ. ಹೌದು. ಹಿರಿಯರು ಕಿರಿಯರಿಗೆ ತೋರಿಸುವ ಪ್ರೀತಿ ಆಶೀರ್ವಾದ. ಮತ್ತೇನಂತೀರಿ? ಎಷ್ಟು ಸರಳವಾಗಿ ತಾವು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ, ಎಷ್ಟು ಅರ್ಥಪೂರ್ಣವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ ಅಪ್ಪರ. ಈಗ ಒಂದು ಮಾತಿಲ್ಲೇ, ತಮ್ಮ ತಂದೆಯವರಾದಂಥ ಪೂಜ್ಯ ದೊಡ್ಡಪ್ಪ ಅಪ್ಪು ಅವರಂತೂ ಎಲ್ಲೆಲ್ಲಿ ಜೀವ ಇದೆ ಅಲ್ಲೆಲ್ಲ ಅವರು ದಾಸೋಹ ಮಾಡಿದವರು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು. ಅವರನ್ನು ತಾವು ಈ ಸಮುದ್ರದಲ್ಲಿ ಹೇಗೆ ನೆನೆಸ್ಕೊಳ್ತೀರ ತಮ್ಮ ತಂದೆಯವರು? ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೆಂದೂ ಅಡ್ಡು ಮಾಡಲಿಲ್ಲ. ಭಾಳ ಸ್ವತಂತ್ರ ಇಟ್ಟಿದ್ರು. ನಾನು ಎಲ್ಲರೂ ತಪ್ಪಿದ್ರೆ ಇದಲ್ಲ ಅಂತ ಇಷ್ಟೇ ಹೇಳ್ತಿದ್ರು. ಉಳಿದದ್ದೆಲ್ಲ ಯಾವಾಗಲೂ ಪ್ರೋತ್ಸಾಹ ಮಾಡ್ತಿದ್ರು. ತಮ್ಮ ತಾಯಿಯವರ ಬಗ್ಗೆ? ಅವರಾದ್ರೂ ಅಷ್ಟೇ ಕರಳಿನ ಸ್ವಭಾವದವರು. ಪ್ರೇಮ ಎಲ್ಲ ಬಂದವರಿಗೆ ಊಟ ಮಾಡಿಸೋದು, ಬಳಸೋದು ಬಹಳಷ್ಟು ಮಾಡ್ತಿದ್ರು. ಈ ಮಾತಾಡುತ್ತಿದ್ದಂಗೆನೆ ತಮ್ಮಲ್ಲಿ ಒಂದು ವಿಶೇಷ ಭಾವನೆ ಬರ್ತಾ ಇರೋದು ಗೊತ್ತಾಗ್ತಾ ಇದೆ, ಕೃತಜ್ಞತೆ. ಅಪ್ಪರು ಮುಂದುವರೆದು, ಈಗ ತಾವು
ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಮಹಾದಾಸೋಹ ಸೂತ್ರಗಳನ್ನು ಬರೆಯುವುದರ ಮೂಲಕವಾಗಿ ಸಾಹಿತ್ಯ ಸರಸ್ವತಿಯ ಮುಡಿಗೆ ಒಂದು ಹೊಸದೊಂದು ಪುಷ್ಪವನ್ನು ತಾವು ಏರಿಸಿದ್ದೀರಾ. ರಚನೆಗೆ ಪ್ರೇರಣೆ ಮತ್ತು ಸ್ಫೂರ್ತಿ ಏನು ಅಂತ ಕೇಳಬಹುದಪ್ಪ? ಪ್ರೇರಣೆ, ನಾನು ಹೆಚ್ಚಾಗಿ ಪೂಜೆ 10-12 ಗಂಟೆ ಮುಗೀತಿತ್ತು. ರಾತ್ರಿ ಮುಗಿದಾಗ ಭಾಳ ಪ್ರಶಾಂತತೆ ಹೊರಗೆ ಆವರಿಸ್ತಿತ್ತು. ನಾನು ಕೂಡ ಕೋಣೆಯಲ್ಲಿ ಅಲ್ಲಿ ಬಂದು ಏನೋ ಭಾವನೆಗಳು ಬರ್ತಾ ಇದ್ದವು, ಉತ್ಕಟವಾದ ಇಚ್ಛೆಗಳನ್ನು ಬರ್ತಾ ಇದ್ವು. ಬರಲಿ 21 ಸೂತ್ರ ಆದ ಬಳಿಕ ಮುಂದೆ ಉತ್ಕಟವಾದ ಇಚ್ಛೆ ಬರಲಿಲ್ಲ. ಸಾಕನ್ನಿಸ್ತು ನನಗೆ. ಸುಮ್ಮನೆ ಹಾಗೆ ವಚನ ಬರಿ ಅಂದರೆ 1,000-10,000 ಬರಿಬಹುದು. ಅದು ಅನುಭವದ ಅಲ್ಲ, ಅನುಭವಿಸಿ ಬರಿ, ಸಹಜವಾಗಿ ಬಂದಿರ್ಬೇಕು ಅನುಭವ, ಅದು ಉಕ್ಕಿ ಬಂದಿರಬೇಕು, ಅದು ಮಾತ್ರ ಆಗ್ತದೆ, ಇಲ್ಲಾಂದ್ರೆ ಆಗುವುದಿಲ್ಲ. ಬರೆಯುವಾಗ ತಮ್ಮ ಎದುರಿನಲ್ಲಿ ಯಾರಾದರೂ ನಮ್ಮ ಪರಂಪರೆಯ ಶರಣರು ಯಾರಾದರೂ ನಿಂತಿರ್ತಾರೆ ಅಥವಾ ತಮ್ಮ ಅನುಭವ? ಹೀಗೆ ನಾನು ವಚನಗಳ ಸಾಹಿತ್ಯ ಬಹಳ ಅಧ್ಯಯನ ಮಾಡಿದ್ದೇನೆ. ವಚನ ಸಾಹಿತ್ಯ, ಹೌದು. ಬಸವಣ್ಣವರಾಗಲಿ, ಚನ್ನಬಸವಣ್ಣವರಾಗಲಿ, ಅಲ್ಲಂ ಪ್ರಭು ಆಗಲಿ, ಅಕ್ಕಮಹಾದೇವಿ ಎಲ್ಲರನ್ನೂ ಓದ್ಕೊಂಡಿದ್ದೇನೆ. ಆದರೆ ಅವರವರು ಅಲ್ಲಿ ಆ ಭಕ್ತಿ ಪರಂಪರೆಯಲ್ಲಿ ಬಸವಣ್ಣವರು ಹೆಚ್ಚು ಪರಿಣಾಮ ಮಾಡಿದ್ದಾರೆ. ಹೆಚ್ಚು ಪರಿಣಾಮ ಭಕ್ತಿಯಲ್ಲಿ ಬಹಳ ಪರಿಣಾಮ ಮಾಡ್ತಾರೆ. ಅಪ್ಪರು, ಈ ಮಹಾದಾಸೋಹ ಸೂತ್ರಗಳು ಮತ್ತು ವಚನಗಳು ಕೆಲವರಂತಾರೆ ತಮ್ಮನ್ನ ಆಧುನಿಕ ವಚನಕಾರರು ಅಂತ ಕರೆಯುವ ಪ್ರಯತ್ನವೂ ಇದೆ. ಇಲ್ಲ, ನನಗೆ ಅವು ಅದನ್ನು ವಚನಗಳು ಅಲ್ಲ, ಅದು ಸೂತ್ರಪ್ರಾಯವಾಗಿ ಬರೆದಿದ್ದೀನಿ ನಾನು. ಪ್ರತಿಯೊಂದು 21 ಸೂತ್ರದಲ್ಲಿ ಎಲ್ಲ ಧರ್ಮಗಳು ಸಾರ ಅಲ್ಲಿ ಅಡಗಿ ಬರ್ತದಂತ ಈಗ ವ್ಯಾಖ್ಯಾನಕಾರರು ಮಾತಾಡ್ತಾ ಇದ್ದಾರೆ. ಇಸ್ಲಾಂ ಧರ್ಮಕ್ಕೂ ಹೋಲಿಸಿ ಬರೆದಿದ್ದಾರೆ, ಕ್ರಿಶ್ಚಿಯನ್ ಧರ್ಮಕ್ಕೂ ಹೋಲಿಸಿ ಬರೆದಿದ್ದಾರೆ, ಉಳಿದ ಎಲ್ಲ ಧರ್ಮದಲ್ಲಿ ಕೂಡ ಹೋಲಿಸಿ ಬರೆದಿದ್ದಾರೆ, ಎಲ್ಲ ಅನೇಕ ಧಾರ್ಮಿಕ ಗ್ರಂಥಗಳನ್ನು ಹೋಲಿಸಿ ಬರೆದಿದ್ದಾರೆ. ಅದರಲ್ಲಿ ಎಲ್ಲವೂ ಸಿಗ್ತದೆ ಅಂತ ಅನಿಸ್ತದೆ ಅವರು ಅನ್ನೋದ ಪ್ರಕಾರ. ನಾನು ಅವೇನು ಇಟ್ಕೊಂಡು ಬರೆದಿಲ್ಲ, ಸಹಜ ಬರೆದಿದ್ದೇನೆ. ಅಂದ್ರೆ ಒಬ್ಬರು ಒಂದು ಕಡೆ ಬರೆದ್ರು, ನಮ್ಮ ಇಸ್ಲಾಂ ಧರ್ಮದ ಒಬ್ಬ ಪಂಡಿತರು ಬರೆದ್ರು, ಈ ಮಹಾದಾಸೋಹ ಸೂತ್ರಗಳನ್ನು ಇಟ್ಟುಕೊಂಡು ಅವರವರ ಧರ್ಮದ ತತ್ವಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಅಂತ. ಅಂದ್ರೆ ಎಲ್ಲ ಧರ್ಮಗಳ ಸಾರವೂ ಇದರಲ್ಲಿ ಇದೆ ಅನಿಸಿರ್ಬೇಕು ಅವ್ರಿಗೆ. ಹಾಗನ್ಸಿದೆಪ್ಪ, ನಿಜವಾಗ್ಲೂ ನಾವು ಓದ್ದಾಗಲೂ ಅನಿಸ್ತದೆ ಇದು ಒಂದು ಧರ್ಮಕ್ಕೆ ಒಂದು ಸ್ಥಳಕ್ಕೆ ಸೀಮಿತವಾದದ್ದಲ್ಲ. ಯಾಕಂದ್ರೆ ಅದು ದಾಸೋಹ ಶಬ್ದ ವೀರಶೈವ ಪರಂಪರೆಯಲ್ಲಿ ಬಂದರೂ ಕೂಡ ಅದನ್ನು ನಮ್ಮ ಎಲ್ಲ ಬಸವರಾಜವರು ಏನು ಹೇಳಿದರೆ ಕಾಳಿಕೆ ಕಳೆದು ಸರಿಯಾದ ಮಾತು. ಯಾಕಂದರೆ ತನ್ನ ಪಾಡಿಗೆ ಮಾಡುವುದು ಸಹಜವಾಗಿ ಮಾತು ಹೇಳಬೇಕಾದ್ರೆ ಅದು ಉಪಜೀವನ. ಪಶು ಪಕ್ಷಿಗಳಲ್ಲಿಯೂ ಕೂಡ ಅದನ್ನು ಕಾಣ್ತೀವಿ. ಪಶು ಪಕ್ಷಿಗಳು ತಾನು ಮಕ್ಕಳು ತಾನು ಬದುಕಿ ಬೆಳೀತದೆ ಅಷ್ಟೇ. ಆದರೆ ಮತ್ತೊಂದು ತನ್ನ ಪಾಡಿಗಲ್ಲದೆ ಪರಹಿತ ಮಾಡ್ತಿದ್ರೆ ಅಲ್ಲಿ ಸಂಸ್ಕೃತಿ ಸ್ಟಾರ್ಟ್ ಆಗ್ತದೆ. ಪರಹಿತ ಮಾಡ್ತಿದ್ದರೆ ಮಾತ್ರ ಸಂಸ್ಕೃತಿ ಸಂಸ್ಕಾರಗಳು ಬರ್ತದೆ. ಅಂದರೆ ಅಲ್ಲಿ ಮತ್ತೊಂದರಲ್ಲಿಯೂ ಕೂಡ ಆಸಕ್ತಿ ಇದೆ. ನಾನೊಬ್ಬನೇ ಬದುಕೋದಲ್ಲ, ನಾನು ಬದುಕಿ ಮತ್ತೊಬ್ಬರಿಗೂ ಚಲೋ ಒಳ್ಳೆ ರೀತಿಯಿಂದ ಬದುಕು ಕೊಡಬೇಕು, ಈ ಭಾವನೆ ಅಲ್ಲಿ ಇದೆ. ಅಲ್ಲಿ ಸಂಸ್ಕೃತಿ ಮತ್ತೊಬ್ಬರು ಕಸ್ಕೊಂಡು ತಿನ್ನೋದಲ್ಲ. ಅಂದರೆ ಕಲ್ಚರ್ ಗಿವ್ಸ್ ವಲ್ಚರ್ ಸ್ನ್ಯಾಚಸ್ ಅಂತ. ಕಲ್ಚರ್ ಗಿವ್ಸ್ ವಲ್ಚರ್ ಸ್ನ್ಯಾಚಸ್. ಕಲ್ಚರ್ ಅಂದರೆ ಯಾವಾಗಲೂ ಸಂಸ್ಕೃತಿ ಕೊಡುತ್ತದೆ. ಮತ್ತು ವಲ್ಚರ್ ಅಂದರೆ ಹದ್ದು. ನೀವು ರೊಟ್ಟಿ ಹಿಡ್ಕೊಂಡು ಉಣ್ತಿದ್ರೆ ಮೇಲೆ ಬಡ್ಕೊಂಡು ಹೋಗ್ತದೆ ಕೆಸ್ಕೊಂಡು. ಅದಕ್ಕೇನೆ ತಮ್ಮ ಒಂದು ಮಹಾದಾಸೋಹ ಸೂತ್ರದಲ್ಲಿ ಕೊಡುವುದನ್ನು ಕಲಿತು ದಾಸೋಹಿ, ಕೊಡುವುದನ್ನು ಕಲಿಸಿ ದಾಸೋಹಿ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿ ಶಾಂತಿಯನ್ನು ರುಹಿದ ದಾಸೋಹಿ ಅಂತ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ಅಂದ್ರೆ ಇದೇ ಸಂಸ್ಕೃತಿ. ಅಪ್ಪರು, ಮಹಾದಾಸೋಹ ಸೂತ್ರದಲ್ಲಿ ಕತ್ತಲೆ ಬೆತ್ತಲೆ ಆಯಿತಯ್ಯ ಅಂತ ಬರೆದಿದ್ದೀರಾ. ಈ ಕತ್ತಲೆ ಬೆತ್ತಲೆ ಆಗುವುದಂದ್ರೆ ಏನು ಪೂಜ್ಯರೇ? ಇದು ಪೊಯಿಟಿಕ್ ಎಕ್ಸ್ಪ್ರೆಷನ್ ಅಲ್ಲ ಅಷ್ಟೇ. ಕತ್ತಲೆ ಅಂದರೆ ಬತ್ತಲೆ ಅಂದರೆ ಕತ್ತಲೆ ಹೋಗ್ತದೆ ಅಂದರೆ ಬೆಳಕಿರ್ತದೆ. ಬೆಳಕು ಬಂದಾಗ ಕತ್ತಲೆ ಹೋಗ್ತದೆ ಇರ್ತದೆ. ಎಂದು ಮಿಕ್ಸ್ ಆಗಲು ಸಾಧ್ಯತೆ. ಇಲ್ಲಿ ರೂಮ್ ಕತ್ತಲೆ ಇರ್ತದೆ, ಫುಲ್ ಲೈಟ್ ಹಚ್ಚಿದ್ರೆ ಉಳಿತದೆ, ಅದು ಕತ್ತಲೆ ಇಲ್ಲ. ಕತ್ತಲೆ ಆಯ್ತು, ಓಡಿ ಹೋಯ್ತದೆ. ಬಹಳ ಸುಂದರ ಕಲ್ಪನೆ ಇದೆ ಮತ್ತು ಅಷ್ಟೇ ಸಮರ್ಥವಾದಂಥ ಅಭಿವ್ಯಕ್ತಿ ಇದೆ. ಅದರಲ್ಲಿಯೂ ಕೂಡ ಸೂತ್ರದಲ್ಲಿ ಅರಿವೇ ಗುರು ಅಂತ ಬರ್ತದೆ. ಅಂದರೆ ಹಿಂದಿನ ಶರಣರು ಕೂಡ ಅರಿವೇ ಗುರು ಅಂತ ಹೇಳಿದ್ದಾರೆ. ಹೆಚ್ಚಿನ ಭಾರತದಲ್ಲಿ ಎಲ್ಲ ಧರ್ಮಗಳು, ಎಲ್ಲ ಭಾರತಜನ್ಯವಾದಂಥ ಎಲ್ಲ ಧರ್ಮಗಳು, ಜೈನ, ಬೌದ್ಧ ಮತ್ತು ಹಿಂದೂಗಳು, ವೀರಶೈವರು ಎಲ್ಲರೂ ಕೂಡ ಗುರುವಿಗೆ ಹೆಚ್ಚಿನ ಮಹತ್ವ ಸ್ಥಾನ ಇದೆ. ಜಗತ್ತಿನ ಎಲ್ಲಿ ಬೇರೆ ಕ್ರಿಶ್ಚಿಯನ್ರಲ್ಲಿಯೂ ಕೂಡ ಇಲ್ಲ. ಟೀಚರ್ ಅಂತವ್ರು ಅಷ್ಟೇ, ಟೀಚರ್. ಆದ್ರೆ ಇಲ್ಲಿ ನಮ್ಮ ಧರ್ಮದಲ್ಲಿ ಗುರು ಸ್ವಲ್ಪ ಟೀಚರ್ಗಿಂತಲೂ ಡಿಫ್ರೆಂಟ್ ಆಗಿದ್ದ. ಹೌದು.
ಹೇಗೆ ಏನಾದರೂ ಅಂದ್ರೆ ಅಲ್ಲಿ ದೈವತ್ವ ಕಂಡಿರ್ ಯಾರು ಗುರು ಅಥವಾ ಜಂಗಮರು ಶರಣರು ಯಾರು ಅಂತಾರಂದರೆ ಯಾರು ದೈವವನ್ನು ಅನುಭವಿಸಿರ್ತಾರೋ ಅವರಿಗೆ ಮಾತ್ರ ಗುರುಗಳು. ಶಿವನನ್ನು ಅನುಭವಿಸಿದವ ಅವನೇ ಶಿವಾನುಭವಿ, ಅವನೇ ಶಿವಾನುಭವಿ, ಇಲ್ಲಾಂದ್ರೆ ಭವಿ. ಅದಕ್ಕೆ ತಮ್ಮ ಮಹಾದಾಸ ಸೂತ್ರದಲ್ಲಿ ಒಂದೆಡೆ ಹೇಳಿದ್ದೀರಿ, ಅಂದಂದಿಗೆ ಶಿವನ ಅನುಭವಿಸುವ ಅನುಭವವೇ ಆ ಅನುಭವ ಮಂಟಪದ ತಿರುಳಾಯಿತಯ್ಯ ಅಂತ ಹೇಳಿದ್ದೀರಿ. ಅನುಭವ ಮಂಟಪ ಅಂದ್ರೆ ಅದು ಯಾವಾಗಲೂ ಇರ್ಲಿಕ್ಕೆ ಸಾಧ್ಯ ಇದೆ ಅಪ್ಪರು? ಹೇಗೆ ನಿಮ್ಮ ಶಿವನ ಅನುಭವ ಎಲ್ಲಿ ನಡೀತದೋ ಅದೆಲ್ಲ ಅನುಭವ. ಈಗ ಅರ್ಚನಾ ಅರ್ಪಣ ಅನುಭವ, ಪೂಜೆಯಲ್ಲಿ ನಿತ್ಯ ಆಗಲೇಬೇಕದು. ಪೂಜೆ ಆದ ನಂತರ ಅರ್ಪಣ ಪ್ರಸಾದ, ಆಮೇಲೆ ಅನುಭವ. ಈ ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಜೀವನದಲ್ಲಿ ಊಟ ಮಾಡಿ ಹೊರಗೆ ಕುಂತರ ಏನಾರೇ ಮಾತಾಡ್ತಾರೆ ಲೌಕಿಕವಾಗಿ. ಅದನ್ನೇ ಆಧ್ಯಾತ್ಮಿಕವಾಗಿ ಮಾತಾಡಿದ್ರೆ, ಆತ್ಮಕ್ಕೆ ಸಂಬಂಧ ಮಾತಾಡಿದರೆ, ತಮ್ಮ ಅನುಭವವನ್ನು ಹೇಳಿಕೊಂಡ್ರೆ ಅದು ಶಿವಾನುಭವ ಆಗ್ತದೆ. ಇಷ್ಟು ಸರಳ ಇದೆ, ಅಷ್ಟೇ ಸರಳ ಇದೆ. ನಾವು ತಿಳ್ಕೊಂಡಿದ್ದು ಕಠಿಣ ಮಾಡಿ ಅಂದ್ರೆ ಅನ್ನೇ ಸರಿ ಬಹಳಷ್ಟು ಇಲ್ಲ. ಅದೇ ಮನುಷ್ಯನಿಗೆ ಮೀರಿ ಅಂತ ಇರೋದಿಲ್ಲ. ಶರಣರಾದರೂ ಸಾಮಾನ್ಯ ಜೀವನದಲ್ಲಿ ಇದ್ದು ದೈವತ್ವವನ್ನು ಕಂಡವರಿದ್ದಾರೆ. ಹೌದು, ಸಾಮಾನ್ಯ ಮನುಷ್ಯರಾಗಿ ದೈವ. ಹೌದು. ಇದು ಅವರಿಗೆ ಹೀಗೆ ಸಾಧ್ಯವಾದದ್ದು ಸಕಲ ಜೀವಾತ್ಮರಿಗೆ ಲೇಸು ಬಯಸೋದು ಅದೇ ದಾರಿ ಅಂತಿದೆ. ಸಕಲ ಜೀವಾತ್ಮ ಯಾವಾಗ ಅಂತಂದ್ರೆ ತನ್ನಲ್ಲಿ ಅರಿವು ಮೂಡಿದಾಗ. ಈಗ ನಾವು ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ನೋಡ್ಕೊತ ಹೋಗ್ತೀವಿ. ಹೊರಗೆ ವಸ್ತುಗಳು ಭಾಳ ಕಾಣ್ತವೆ ನಮಗೆ. ಬಜಾರದಲ್ಲಿ ಹೋದರೆ ಮೋಟ್ರ್ ಕಾಣಿಸ್ತದೆ, ಕಾರ್ ಕಾಣಿಸ್ತದೆ, ಮತ್ತೊಂದು ಬೇರೆ ಬೇರೆ ವಸ್ತುಗಳು ಕಾಣಿಸ್ತದೆ, ಬಂದು ಜನ ಹೋಗೋರು ಕಾಣಿಸ್ತಾರೆ, ಸೈಕಲ್ ಕಾಣಿಸ್ತದೆ. ಆದರೆ ನಮ್ಮನ್ನು ನಾವು ನೋಡ್ಕೊಂಡಿರೋದಿಲ್ಲ. ನಮ್ಮನ್ನು ನಾವು ನೋಡಿ ಅದನ್ನು ನೋಡಿದ್ರೆ ಅದು ಅರಿವು ಮೂಡ್ತದೆ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಅರಿವೇ ಗುರು. ನಿನ್ನಲ್ಲಿರುವಂಥದ್ದು ಅರಿವದೇ ಆತ್ಮದ ಅರಿವು ಮಾಡ್ಕೋಬೇಕು. ಅಲ್ಲಿ ಅರಿವೇ ಗುರು ಅಂತ ಹೇಳಿರ ಶರಣರು, ಎದರದ ಅರಿವು ಅಂತ ಹೇಳಿಲ್ಲ. ನಾವು ಅರ್ಥೈಸ್ಕೋಬೇಕದು. ನಿಮ್ಮಲ್ಲಿರುವಂಥ ಆತ್ಮದ ಅರಿವು ಯಾರು ಆಗ್ಯದೆ ಅವರೇ ಶರಣರು, ಆಗಲಾರ್ದವರು ಇಲ್ಲ. ಅರಿದಡೆ ಶರಣ, ಮರಿದಡೆ ಮಾನವ ಅಂತ. ಏನನ್ನ ಅರ್ಥ ಮಾಡ್ಕೊಳ್ಬೇಕು? ಅದನ್ನೇ ಮನುಷ್ಯನಲ್ಲಿ ಇರುವಂಥ ಆತ್ಮದ ಅರಿವು ಮಾಡಿಕೊಂಡ್ರೆ ಅವ ಶರಣಾಗ್ತಾನೆ. ಅದು ಅರಿಯದಿದ್ದರೆ ಮಾನವನಾಗ್ತಾನೆ. ಅದನ್ನು ಮಾನವನ್ನು ಅರಿಯದಿದ್ದರೆ ದಾನವಾಗ್ತಾನೆ. ಈಗ ಈ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಏನಾಗ್ತಾ ಇದೆ ಅಂತಂದ್ರೆ, ಈ ಪಂಚೇಂದ್ರಿಯಗಳೇನಿವೆ ಮನುಷ್ಯನಿಗೆ, ಅವು ಅವನ ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಇದಕ್ಕೆಲ್ಲ ಅಡ್ಡಿ ಉಂಟು ಮಾಡ್ತವೆ ಪಂಚೇಂದ್ರಿಯಗಳು ಅಂತ ಒಂದು ಎಲ್ಲ ವೇದಾಂತಿಗಳು ಮಾತ್ರ ಹಾಗೆ ಹೇಳ್ತಾರೆ. ಅದು ಬಹಳ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಪಂಚೇಂದ್ರಿಯಗಳು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟ ಹೇಳಿದೆ. ಎಲ್ಲೆಲ್ಲಿ ನಾನು ಸುಖ ಸಂತೋಷ ಆನಂದ ಸಿಗ್ತಾ ಇದೆಯೋ ಪಂಚೇಂದ್ರಿಯ ಮುಖಾಂತರ ಆಗಲಿ, ಎಲ್ಲೇ ಸಿಗಲಿ, ಎಲ್ಲೆಲ್ಲಿ ಬೆಳಕಿದೆಯೋ ಅದೆಲ್ಲ ನಾನೇ ಇರ್ತೀನಿ, ನನ್ನ ಸ್ವರೂಪ ಇದೆ. ಅಂದ ಬಳಿಕ ಅದಕ್ಕೆ ನಾವು ಅಲ್ಲಗಳೆಯೋದು ಪರಮಾತ್ಮನ ಅಲ್ಲಗಳದಂಗದೆ. ನಾವು ಮಾಡುವುದೇ ಪ್ರಪಂಚ 100ಕ್ಕೆ 100. ಅದಕ್ಕೆ ಬೈತಾರೆ ಅಂದರೆ ತಪ್ಪದು. ಅದು ಹೀಗದೆ ಅನಿತ್ಯದ ಅನುಭವ. ಯಾಕಂದ್ರೆ ಮನುಷ್ಯನ ಜೀವನ ಇರೋ ತನಕ ಇರ್ತದೆ, ಆಮೇಲೆ ಇಲ್ಲ ಅದು. ಅದಕ್ಕೆ ಅನಿತ್ಯದ ಅನುಭವ. ಆದರೆ ಸತ್ಯ ಇಲ್ಲ ಅಂತ ಅನ್ನಕ್ಕೆ ಬರುವುದಿಲ್ಲ. ಸತ್ಯದೇ ಅನಿತ್ಯದ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಕಡ್ಡಿ ಡಬ್ಬಿ ಇದೆ, ಕೊರೆದಾಗ ಅದು ಬೆಳಕು ಮೂಡ್ತದೆ. ಅದು ಬಹಳಷ್ಟು ಹೊತ್ತು ಇರೋದಿಲ್ಲ. ನಮ್ಮ ಇಂದ್ರಿಯನೂ ಅಷ್ಟೇ, ಬಹಳತ್ತು ಇರೋದಿಲ್ಲ. ನೀವು ಒಂದು ಸಂಗೀತ ಕೇಳ್ತಿದ್ರೆ ಭಾಳಷ್ಟು ಮತ್ತೆ ಬೇರೆ ಕಡೆ ಹೋಗ್ತದೆ. ಒಂದು ದೃಷ್ಟಿ ಎಲ್ಲರೂ ಸುಂದರವಾದ ವಸ್ತು ನೋಡಿದ್ರೆ ಅದು ಭಾಳ ಇರೋದು ಮತ್ತೆ ಕಡೆ ಹೋಗ್ತದೆ. ವಾಸನ ಆದ್ರೂ ಭಾಳ ತನ ಹತ್ತೋದಲ್ಲ, ಬಂದ ಕೂಡಲೇ ಹತ್ತು ಆಮೇಲೆ ಹೋಗ್ಬಿಡ್ತದೆ. ಅಂದರೆ ಇವೆಲ್ಲ ಕ್ಷಣಿಕವೇ ಅಂತಾರೆ. ಅಂದರೆ ಇದನ್ನು ಕೂಡ ಅದು ಈ ಕಡ್ಡಿ ಡಬ್ಬಿ ಭಾಳಷ್ಟು ಉರಿಯೋದಿಲ್ಲ. ಆದರೆ ನೀವು ಕಡ್ಡಿ ಕೊರೆದು ಎದಕ್ಕೆ ಅದನ್ನು ಪಂಚೇಂದ್ರಿಯ ಅಂದರೆ ನಿಮ್ಮ ಒಳಗಿರುವಂಥ ದೀಪವನ್ನು ಹಚ್ಕೊಳ್ಳಿಕ್ಕೆ. ಒಂದು ಕೊರೆದು ಒಳಗಿರುವಂಥ ಜ್ಯೋತಿ ಹಚ್ಕೊಳ್ರಿ. ಅದರಂತೆ ನಿಮ್ಮ ಪಂಚೇಂದ್ರಿಯ ಮುಖಾಂತರ ಅದನ್ನು ಅರಿವು ಮಾಡಿಕೊಂಡು ಹೊರನೋಟವನ್ನು ನೋಡಿ ನಿಮಗೇನು ಅನುಭವಿಸ್ತೀರಿ. ಇದಕ್ಕಿಂತ ಹೆಚ್ಚಿನ ಆನಂದದ ಎಲ್ಲಿದೆ? ಮಹಾಪುರುಷರೆಲ್ಲ ಹಾಗೆ ಅದಕ್ಕೆ ಹೋಗಿದ್ದಾರೆ. ಸತ್ಪುರುಷ ಬುದ್ಧನಾಗಲಿ, ಬಸವಣ್ಣವರಾಗಲಿ, ಶರಣಬಸವೇಶ್ವರರಾಗಲಿ, ಮೊಹಮ್ಮದರಾಗಲಿ, ಯೇಸು ಕ್ರಿಸ್ತ ಆಗಲಿ, ಎಲ್ಲರೂ ಅದೇ ರೀತಿ ಮಾಡಿದ್ದಾರೆ. ಅಪ್ಪರು ಈಗ ಹರಿಶ್ಚಂದ್ರ ಕಾವ್ಯ ಬರೆದು ಮುಗಿಸಿದಂಥ ರಾಘವಾಂಕ, ನಾನು ಜನ ಬದುಕಬೇಕು ಅಂತ ಈ ಕಾವ್ಯವನ್ನು ಬರೆದಿದ್ದೇನೆ ಅಂತ ಕೊನೆಗೆ ಹೇಳ್ದ.
ಅದೇ ರೀತಿಯಲ್ಲಿ ತಾವು ಈ ಭಾಗದ ಜನರು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಒಳ್ಳೆ ರೀತಿಯಿಂದ ಬದುಕಬೇಕು ಅಂತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತಾವು ಕಟ್ಟಿ ಬೆಳೆಸಿದ್ದೀರಾ ಪೋರೆ. ಅದರಲ್ಲಿ ಮೊದಲನೇದಾಗಿ ಪಬ್ಲಿಕ್ ಶಾಲೆ ಏನು ಈ ಭಾಗಕ್ಕೆ ತಂದಿದ್ದೀರಿ. ಇದು ಪಬ್ಲಿಕ್ ಶಾಲೆ ಒಂದು ಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು? ಇದ್ರ ಹಿನ್ನೆಲೆ ಹೇಳಿದ್ನಲ್ಲ ನಾನು, ವಿಶ್ವವಿದ್ಯಾಲಯದಲ್ಲಿ ಪೌಟೆಯವರು ವಿಶ್ವವಿದ್ಯಾಲಯದಲ್ಲೇ ಪಬ್ಲಿಕ್ ಸ್ಕೂಲ್ ಮಾಡಬೇಕಂದ್ರು. ಅದು ಈಗ ಡೆಹ್ರಾಡೂನ್ನಲ್ಲಿ ಇದೆ, ಡೂನ್ ಸ್ಕೂಲ್ ಅಂತಿದೆ. ಸ್ವತಂತ್ರ ಪೂರ್ವದಲ್ಲಿ ಎಲ್ಲ 500 ಅರಸರಿದ್ದರು. 500 ಅರಸರ ಮಕ್ಕಳು ಅಲ್ಲಿ ಅಭ್ಯಾಸ ಮಾಡ್ತಿದ್ರು. ಅದರಂತೆ ಇಂಗ್ಲೆಂಡ್ನಲ್ಲಿ ಕೂಡ ಹ್ಯಾರೋಲ್ಡ್ ಈಟನ್ ಸ್ಕೂಲ್, ಅವೆಲ್ಲ ಪಬ್ಲಿಕ್ ಸ್ಕೂಲ್. ಅವು ನೆಹರು ಅವರು ಓದಿದ್ದು ಹ್ಯಾರೋಲ್ಡ್ ಈಟನ್ ಸ್ಕೂಲ್ನಲ್ಲಿ, ಅಲ್ಲಿ ಪಬ್ಲಿಕ್ ಸ್ಕೂಲ್. ಅದು ಅವ್ರ ತಂದೆಯವರು ಶ್ರೀಮಂತರಿದ್ದರು, ಕಳಿಸ್ಕೊಟ್ಟಿದ್ದಾರೆ. ಈಗ ಅದು ರಾಜರು ಹೋದ ನಂತರ ದೊಡ್ಡ ಮಿನಿಸ್ಟರ್ಸು, IAS ಆಫೀಸರ್ಸು, ಶ್ರೀಮಂತರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಫೀಸ್ ಹೆಚ್ಚಿರ್ತದೆ, 1.5 ಲಕ್ಷ ವರ್ಷಕ್ಕೆ ಫೀಸ್ ಇರ್ತದೆ. ಅಷ್ಟೊಂದು ಫೀಸು ಮತ್ತು ಆ ಸೌಲಭ್ಯಗಳು ಇರ್ತವೆ, ಎಲ್ಲ ಅವಕಾಶಗಳಿರ್ತವೆ. ಭಾಳಷ್ಟು ಹೆಚ್ಚಿನ ರೀತಿಯಿಂದ ಅಭ್ಯಾಸ ತರಬೇತಿ ಮಾಡ್ತಾರೆ. ನಾನು ಒಂದು ಪಬ್ಲಿಕ್ ಸ್ಕೂಲ್ ಇಲ್ಲಿ ಮಾಡುವ ಕಾಲಕ್ಕೆ ಪೌಟೆಯವರು ನನಗೆ ಮುಖ್ಯ ಪ್ರೇರಣೆಯಲ್ಲಿ ಮಾಡಿದ್ದು. ಆ ನಂತರದಲ್ಲಿ ಇಲ್ಲಿ ಮಾಡಬೇಕನ್ನೋ ಅಪೇಕ್ಷೆಯಿಂದ ನಮ್ಮ ಸಂಸ್ಥೆಯಲ್ಲಿ ಇಷ್ಟು ನಡೆಸ್ತಿದ್ದೀವಿ, ಯಾಕೆ ಮಾಡಬಾರ್ದು, ನನ್ನ ಮಕ್ಕಳು ಮುಂದೆ ಅಲ್ಲಿ ಕಳಿಸೋದು, ಡೂನ್ ಸ್ಕೂಲ್ ಕಳಿಸೋದು ಬೇಡ, ಇಲ್ಲೇ ಮಾಡಿದ್ರೆ ಸಾವಿರಾರು ಮಂದಿ ಅಭ್ಯಾಸ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಮಾಡಿದೆ. ಹೈದರಾಬಾದ್ಗೆ ಹೋಗಿದ್ದೆ, ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ ನೋಡಿ ಬಂದೆ, 10 ಪಬ್ಲಿಕ್ ಸ್ಕೂಲ್ಗಳನ್ನು. ಹೈದರಾಬಾದಲ್ಲಿ ಹೋದಾಗ ನಮ್ಮ ಕೂಡ ಪ್ರಿನ್ಸಿಪಾಲ್ರು ಬಂದಿದ್ರು. ಅವರು ಕೇಳಿದ್ರು, ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಪಬ್ಲಿಕ್ ಸ್ಕೂಲ್ನಿಂದ ಓದ್ದವರು IAS ಮಂದಿ ಎಷ್ಟು ಮಂದಿ ಆಗಿದ್ದಾರೆ ಅಂತ ಕೇಳಿದ್ರು ಅವ್ರಿಗೆ. ಅದಕ್ಕೆ ಅವರು ಆಕ್ಸ್ಫರ್ಡ್ನಿಂದ ಬಂದಂಥ ಪ್ರಿನ್ಸಿಪಾಲ್ ಇದ್ರಲ್ಲಿ ಅವ್ರು ಹೇಳಿದ್ರು, ವಿ ಆರ್ ನಾಟ್ ಕ್ರಿಯೇಟಿಂಗ್ ಸರ್ವೆಂಟ್ಸ್, ವಿ ಆರ್ ಕ್ರಿಯೇಟಿಂಗ್ ಲೀಡರ್ಸ್ ಅಂತ ಹೇಳಿದ್ರು. ನಾವು ತಿಳಿತಿಲ್ಲ, ನೌಕರದಾರನ್ನ ತಯಾರು ಮಾಡೋದಲ್ಲ ಈ ಶಾಲೆ, ಮಾಸ್ಟರ್ಸ್ ಲೀಡರ್ಸನ್ನು ಮಾಡ್ತೀವಿ. ಅಂದರೆ ಎಲ್ಲ ಓದುಗಳಲ್ಲಿ, ಶಿಕ್ಷಣದಲ್ಲಿ ಅಥವಾ ಸೈನ್ಸ್ನಲ್ಲಿ, ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿಯಲ್ಲಿ, ಇಂಜಿನಿಯರಿಂಗ್ನಲ್ಲಿ, ಮೆಡಿಕಲ್, ಎಲ್ಲಿ ಯಾವ ಫೀಲ್ಡ್ಗೆ ಹೋದ್ರೂ ಕೂಡ ಲೀಡ್ ಮಾಡ್ತಾನೆ. ಲೀಡರ್ಸ್ ಅಂದರೆ ಹೂ ಲೀಡ್ಸ್ ಪೀಪಲ್. ತಾನು ಒಬ್ಬನೇ ಅಲ್ಲ, ತಾನು ಮಂದಿಗೂ ಲೀಡ್ ಮಾಡೋನು, ಅವನು ಲೀಡರ್ ಆಗ್ತಾನೆ. ಇಲ್ಲಿ ತಾವು ಏನು ಕಟ್ಟಿ ಬೆಳೆಸಿದ್ದೀರ ಈ ಪಬ್ಲಿಕ್ ಶಾಲೆ, ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಪಬ್ಲಿಕ್ ಶಾಲೆ, ಅದರ ವೈಶಿಷ್ಟ್ಯವನ್ನು ಅಲ್ಲಿ ವಿಶೇಷವಾಗಿ ಬೆಳಿಗ್ಗೆ 7ರಿಂದ 5-6 ತನಕ ಅಭ್ಯಾಸ ಇರ್ತದೆ. ಹೆಚ್ಚು ಅಭ್ಯಾಸ ಮಾಡಿಸ್ಬೇಕಾಗ್ತದೆ ಮಕ್ಕಳಿಗೆ. ವಿವಿಧ ರೀತಿಯಿಂದ ಆಟ ಪಾಠಗಳಲ್ಲೂ ಇರ್ತದೆ, ಊಟನೂ ಅಲ್ಲೇ ಸರ್ವ್ ಆಗ್ತದೆ, ಅಭ್ಯಾಸದ ಇರ್ತದೆ. ಆಮೇಲೆ ರಾತ್ರಿಯೂ ಕೂಡ ಹಾಸ್ಟೆಲ್ನಲ್ಲಿ, ಪಬ್ಲಿಕ್ ಸ್ಕೂಲ್ ಅಂದರೆ ಹೆಚ್ಚಾಗಿ ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳು ಇರಬೇಕಾಗ್ತದೆ. 7ರಿಂದ 8 2 ತಾಸು ಮತ್ತೆ ಅಲ್ಲಿ ಅವರಿಗೆ ಏನು ತಿಳಿಯಲಿಲ್ಲ ಅಂದರೆ ಟ್ಯೂಟರ್ಸ್ ಇರ್ತಾರೆ, ಅವ್ರು ಮಾಡ್ತಾರೆ. ಈ ರೀತಿಯಿಂದ ಬೆಳೆದಿದ್ದರಿಂದ 10,000 ವಿದ್ಯಾರ್ಥಿಗಳು ಆ ಸ್ಕೂಲ್ನಲ್ಲಿ ಸುಮಾರು 40 ವರ್ಷಗಳಲ್ಲಿ ಬೆಳ್ಕೊಂಡು ಬಂದಿದೆ. 10,000? ಹೌದು. ಅಲ್ಲಿಂದ ಸುಮಾರು 4 PUC ಬೆಳ್ಕೊಂಡು ಬಂದಿವೆ ನಮ್ಮಲ್ಲಿ. ಅವೆಲ್ಲವೂ ಕೂಡಿ 200 ವಿದ್ಯಾರ್ಥಿಗಳು ಮೆಡಿಕಲ್ಗೆ ಫ್ರೀ ಸೀಟ್ ಹೋಗ್ತಾರೆ. ದೊಡ್ಡ ಸಾಧನೆ, ನಿಜವಾಗಿ ದೊಡ್ಡ ಸಾಧನೆ. ಅಂದರೆ ಅಲ್ಲಿ 45,000 ರೂಪಾಯಿಗೆ ಅಷ್ಟೇ ಹೋಗ್ತಾರೆ. ಇಲ್ಲಾಂದ್ರೆ 40 ಲಕ್ಷ ತುಂಬಬೇಕಾಗ್ತದೆ ಮೆಡಿಕಲ್ ಸಾಮಾನ್ಯ. ಅಷ್ಟು ಅವರಿಗೆ ತಾಯಿ ತಂದೆಗೆ 200 ಮಂದಿಗೆ ಉಳಿತಾಯ ಆಗ್ತದೆ. ಮತ್ತು 300 ಮಂದಿ ಇಂಜಿನಿಯರಿಂಗ್ ಫ್ರೀ ಹೋಗ್ತಾರೆ. ಅಂದರೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಕ್ವಾಲಿಟಿ ಇರುವಂಥದ್ದು, ವ್ಯಾಲ್ಯೂ ಬೇಸ್ಡ್ ಇರುವಂಥದ್ದು ಮಕ್ಕಳನ್ನ ತರಬೇತಿ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ಓದಂಥ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗಲಿ, ಇಂಜಿನಿಯರಿಂಗ್ಗೆ ಹೋಗಲಿ, ಎಲ್ಲೇ ಯಾವ ಫೀಲ್ಡ್ನಲ್ಲಿ ದೇ ಆರ್ ಲೀಡರ್ಸ್. ನಾವು ಆ ಹಿನ್ನೆಲೆಯಲ್ಲಿ ತಮಗೆ ತೃಪ್ತಿ ತಂದು ಕೊಟ್ಟಿದೆ ಈ ಶಾಲೆ. ಹೌದು, ಅದರಂತೆಯೇ ಮುಂದೆ ಬೆಳೆಸುವಂಥದ್ದು ಆರ್ಟ್ಸು, ಸೈನ್ಸು, ಕಾಮರ್ಸು, ಇಂಜಿನಿಯರಿಂಗು. ನಾನು 4 ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಿದ್ದೇನೆ, 4 MBA ಕೋರ್ಸ್ಗಳನ್ನು ಮಾಡಿದ್ದೇನೆ. ಅಲ್ಲಿ ಎಲ್ಲನೂ ಅಷ್ಟೇ ಸ್ಟ್ಯಾಂಡರ್ಡ್ ಇರಬೇಕನ್ನೋ ನಾನು. ಇಲ್ಲಾಂದರೆ ನೀವು ಅವರಿಗೆ ಅಲ್ಲಿ ಬೆಳೆಸಿ ಬಹಳ ಚಲೋ ಒಳ್ಳೆ ಮೊಳಕೆ ಬಂದಿದೆ, ಗಿಡಕ್ಕೆ ಮಳೆ ಬರಲಿಲ್ಲ ಅಂದರೆ ಹ್ಯಾಂಗೆ ಕಮ್ಮರಿ ಹೋಗ್ತವೆ, ಹಾಗೆ ಹೋಗ್ತವೆ. ಮಕ್ಕಳಿಗೆ ಯೋಗ್ಯವಾದಂಥ ಮುಂದಿನ ಬೆಳವಣಿಗೆ ಅವಕಾಶಗಳು ಬೇಕು. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಹೊಸದನ್ನು ಪ್ರಾರಂಭ ಮಾಡಿದ್ದೇನೆ. 1 ವರ್ಷದಿಂದ 1.5 ತಾಸು ಅಂದರೆ 90 ಮಿನಿಟ್ಸಿಗೆ ಒಂದು ಪೀರಿಯಡ್ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಎಷ್ಟಿರ್ತದೆ ಅಂದರೆ 45 ನಿಮಿಷ. ಹೋಗಲಿಕ್ಕೆ ಒಂದು 5 ನಿಮಿಷ, ಬರಲಿಕ್ಕೆ 1 ನಿಮಿಷ, 10 ನಿಮಿಷ ಹೋಗ್ತದೆ. 45ರಲ್ಲಿ ಉಳಿತಷ್ಟು ಅರ್ಧ ಗಂಟೆ ಉಳಿತದೆ. ಹಾಜರಿ ತೊಗೊಳೋದಕ್ಕೆ ಒಂದು 5 ನಿಮಿಷ.
15 ನಿಮಿಷ ಹೋಯ್ತು. 20 ನಿಮಿಷದೊಳಗೆ ಅವ್ರು ಲೆಕ್ಚರ್ ಮಾಡಿ ಹೋಗ್ತಾರೆ. ಬೋಧನೆ ಮಾಡ್ತಾರೆ ವಿನಃ ಮಕ್ಕಳು ಎಲ್ಲಿ ಕಲಿತಾರೆ? ನೀವು ಪುರಾಣ ಪ್ರವಚನ ಮಾಡ್ತೀವಿ ಶಾಸ್ತ್ರಿ, ಹೌದಪ್ಪ. ನಿಮ್ಮ ಕೇಳ್ತಾರೆ, ಭಾಳ ಚಲೋ ಹೇಳಿದ್ರಿ ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಏನು ಹೇಳಿದ್ರೆ ಅಂದ್ರೆ ಹೇಳಕ್ಕೆ ಬರೋದಲ್ಲ. ಅವರು ವಿದ್ಯಾರ್ಥಿಗಳ ಅವಸ್ಥೆಯೂ ಕೂಡ ಅದೇ ಆಗ್ತದೆ. ಅದಕ್ಕೆ ಹಾಗಾಗಬಾರ್ದು. ಅರ್ಧ ಗಂಟೆ ಟೀಚರ್ಸು ಲೆಕ್ಚರ್ ಕೊಟ್ಟರೆ ಸಾಕು, ಬೋಧನೆ ಮಾಡಿದ್ರೆ ಸಾಕು, ಅರ್ಧ ಗಂಟೆ. ಹೌದು. ಇನ್ನು 15 ನಿಮಿಷ ನೀವು ಪ್ರಶ್ನೆಗಳನ್ನು ಡಿಸ್ಕೋರ್ಸ್ ಮೆಥಡ್ ಅಂತೀವಿ ನಾವು ಫಿಲಾಸಫಿಯಲ್ಲಿ. ನಮಗೆ 3 ತಾಸು ಡಿಸ್ಕೋರ್ಸ್ ಇರ್ತಿತ್ತು ಫಿಲಾಸಫಿ, 3 ಗಂಟೆವರೆಗೂ. ಬೇಸರ ಅನಿಸೋದಿಲ್ಲ. ಆ ಡಿಸ್ಕೋರ್ಸ್ ಯಾವುದೇ ವಿಷಯ ಮಾತಾಡಿ ಮೇಗೆ ಇವತ್ತಿಗೂ ನೆನಪಿದೆ ನನಗೆ. ಆ ಬೋಧನೆ ಮಾಡಿ ಹೋಗ್ಯಾರಲ್ಲ, ಅದನ್ನ ಯಾವುದು ನೆನಪಿಲ್ಲ. ಇದು ತುಂಬಾ ಚೆನ್ನಾಗಿ ಅಂದ್ರೆ ಪಾರ್ಟಿಸಿಪೇಷನ್ ಆಗ್ತಾನಲ್ಲ, ಯಾವ ಮನುಷ್ಯ ಎಜುಕೇಶನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾನೆ ಅವನು ಕಲಿತಾನೆ. ಹೌದು. ಅದಕ್ಕೆ ಮಾಡೋದ್ರಿಂದ 45 ನಿಮಿಷ ಪ್ರೊಫೆಸರ್ ಕೆಲಸ ಮುಗೀತು. ಆತ ಅಲ್ಲಿ 45 ನಿಮಿಷ ಅಲ್ಲೇ ಕುಂತು ಮಕ್ಕಳಿಗೆ ಬರೀರಿ ಅಂತ ಹೇಳ್ಬೇಕು. ಅಲ್ಲೇನೆ ಗ್ರಂಥ ಕೊಡ್ತವೆ, ನಾವು ರೆಫರೆನ್ಸ್ ಬುಕ್ಕನ್ನು ಹೇಳ್ಬೇಕು. ಅವರು ಲೈಬ್ರರಿಗೆ ಹೋಗೋದಲ್ಲ ಹುಡುಗರು, ಅಲ್ಲೇ ಕುಂತಲ್ಲೇ ಸಪ್ಲೈ ಮಾಡ್ತಾರೆ, ಅಲ್ಲೇ ಓದ್ತಾರೆ, ತರಗತಿಯಲ್ಲಿ ಅಲ್ಲೇ ಕೊಡ್ತಾರೆ. ಮತ್ತು ಅವ್ರು ರೆಫರೆನ್ಸ್ ನೋಡಿ ಬರೀತಾರೆ, ಸ್ವಂತ ಬರೀತಾರೆ. ಇಂಡಿಪೆಂಡೆಂಟ್ ರೈಟಿಂಗ್ ಬೇಕು ಮನುಷ್ಯನಿಗೆ. ಸ್ವತಂತ್ರವಾಗಿ ಬರೆಯುವಂಥ ಕಲೆ ಮಕ್ಕಳಲ್ಲಿ ಬರಬೇಕು. ಅದು ಬಂದರೆ ಸ್ವತಂತ್ರವಾಗಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೀವು ಯಾವುದೇ ಒಂದು ಲೆಟರ್ ಬರೀ ನೋಡಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಅದರಂತೆ ವಿಚಾರ ಮಾಡಿ ಬರಿತಾನೆ, ವಿಚಾರ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾನೆ. ಆಮೇಲೆ ಇವು ಎರಡೂ ಬಂದು ಅಂದರೆ ಬರೆಯೋದಕ್ಕೆ ಸ್ವತಂತ್ರವಾಗಿ ಮಾತಾಡಲಿಕ್ಕೆ ಬಂದರೆ ಮತ್ತು ಇರ್ಲಿಕ್ಕೆ ಬರ್ತದೆ. ಇಂಡಿಪೆಂಡೆಂಟ್ ಥಿಂಕಿಂಗ್, ಇಂಡಿಪೆಂಡೆಂಟ್ ರೈಟಿಂಗ್, ಇಂಡಿಪೆಂಡೆಂಟ್ ರೀಡಿಂಗ್, ಅಲ್ಟಿಮೇಟ್ಲಿ ಇಂಡಿಪೆಂಡೆಂಟ್ ಲಿವಿಂಗ್, ಸ್ಪೀಕಿಂಗ್ ಆ್ಯಂಡ್ ಲೀಡಿಂಗ್ ಲೈಫ್. ಸ್ವತಂತ್ರವಾಗಿ ಬರೀತಾರೆ, ಅವನೇ ಲೀಡರ್ ಆಗ್ತಾನೆ. ಅದಕ್ಕೆ ಇದನ್ನು ಮಾಡೋದ್ರಿಂದ 1 ವರ್ಷದಲ್ಲಿ ನಮ್ಮಲ್ಲಿ MBA ಕೋರ್ಸಿಗೆ ಮಾಡಿದ್ದೀವಿ. ಉದಾಹರಣಾರ್ಥ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ 1st ರ್ಯಾಂಕ್, 2nd ರ್ಯಾಂಕ್, 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್, 6th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್ ಅಲ್ಲಿವರೆಗೂ ತೊಗೊಂಡಿದ್ದಾರೆ. ಹಾಂ, ಅಂದರೆ ಒಂದೇ ವರ್ಷದಲ್ಲಿ ಇಷ್ಟು ವ್ಯತ್ಯಾಸ ಆಗಿದೆ. ಇನ್ನು 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ರೆ ಆ ಮಕ್ಕಳು ಎಷ್ಟು ಸ್ಟ್ಯಾಂಡರ್ಡ್ ಆಗಬೇಕು. ಹಾಂ, ರೈಟಿಂಗ್ ಮೇಕತೆ ಮ್ಯಾನ್ ಪರ್ಫೆಕ್ಟ್. ಸೌ ಬಕನ ಏಕ ಲೇಖನ. ಸರ್ವಜ್ಞ ಏನಂತಾನೆ, ಬರಿಗಾಲೆ ತಿರುಗುವನು, ಬರೆಯದಲ್ಲೇ ಓದುವು. ನಾನು ಅದಕ್ಕೆ ಎಡಿಷನ್ ಮಾಡ್ತಾ ಇದ್ದೇನೆ, ಬರಿಸೋದಲ್ಲೇ ಓದಿಸು, ಕೆರವಿನಿಂದ ಹೊಡಿ ಸರ್ವಜ್ಞ ಅಂತಾನೆ. ಅದು ಭಾಳ ಕೆಟ್ಟ ಶಬ್ದ ಉಪಯೋಗ ಮಾಡಿದ್ದಾರೆ. ಆದರೆ ಯಾಕಂದರೆ ಅದು ಮಾಡದೇ ಇದ್ದರೆ, ನೀವು ಬರೀದೇ ಇದ್ದರೆ, ಮಕ್ಕಳು ಬರೋದು ಕಲೀಲೇ ಇದ್ದರೆ, ಬರೆಯುವಣಿಗೆಯನ್ನು ಕಲಿಸದೇ ಇದ್ದರೆ ಅದು ಎಜುಕೇಷನೇ ಅಲ್ಲ ಅಂತ ಅನ್ನೋ ಮಟ್ಟಿಗೆ ಅವರು ಅಭಿಪ್ರಾಯ ಮಾಡ್ತಾರೆ, ಕಠೋರವಾಗಿ ಹೇಳ್ತಾರೆ. 50 ವರ್ಷದ ಸುದೀರ್ಘ ತಮ್ಮ ಶೈಕ್ಷಣಿಕ ಅನುಭವದಲ್ಲಿ ತಾವು ಹೇಳ್ತಾ ಇರೋದು ಸಮಾಜಕ್ಕೆ ಬರೆಸಬೇಕು ಮತ್ತು ಬರಿಬೇಕು, ಸ್ವಂತ ಬರಿಬೇಕು. ನೀವಾಗಿ ಟೀಚರ್ ನೀವು ಡಿಕ್ಟೇಷನ್ ಮಾಡೋದಲ್ಲ, ಅಲ್ಲ, ಅವನೇ ಬರಿಬೇಕು ಸ್ವಂತ. ಹೌದೌದು, ವಿಚಾರ ಮಾಡಿ. ಎಷ್ಟು ದಿವಸ ಅಂತ ನೀವು ಹೊರಗೆ ಬರ್ಬೇಕು ಡಿಕ್ಟೇಟ್ ಮಾಡ್ತೀರಿ ಅವರಿಗೆ? ಇಲ್ಲ. ತಮ್ಮ ಜೀವನ ಮಾಡಬೇಕಾದಾಗ ಯಾರು ಡಿಕ್ಟೇಟ್ ಮಾಡೋರು ಇರ್ತಾರೆ? ಅವ್ರ ಜೀವನ ಅವರೇ ನಡೆಸಬೇಕು. ಹೌದು. ಆದ್ದರಿಂದ ಈಗ ಸುಮಾರು 20,000 ಮಕ್ಕಳು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಎಲ್ಲ ಅಧ್ಯಾಪಕರು ಕೂಡ ಮೊದಲು ಬರೀಲಾರದೆ ಓದ್ದವ್ರೆ ಬಂದವರೇ ಭಾಳ ಮಂದಿರ. ಈಗ ನಮ್ಮಲ್ಲಿ ಪಾಸ್ ಆದವರು, ನಮ್ಮಲ್ಲಿ ಇಂಜಿನಿಯರಿಂಗ್ ಪಾಸ್ ಆದವರು ಇಲ್ಲೇ ಹಿಡಿಬೇಕಾದ್ರೆ ಸಿಗ್ತಾ ಇಲ್ಲ. ಅವ್ರಿಗೆ 50-60 ಸಾವಿರ ಹೊರಗೆ ಸಿಗ್ತಾ ಇದೆ, ಹೋಗ್ತಾ ಇದ್ದಾರೆ. ಯಾರಾದರೂ ಹೊರಗೆ ಕಳಿಸ್ಬಾರ್ದಂತನವರು ಇದ್ದಾಗ ಮಾತ್ರ ಇಲ್ಲಿ ನಮ್ಮಲ್ಲಿ ಸಿಗ್ತಾರೆ. ಅವ್ರನ್ನ ಇಟ್ಕೊತ ಇದ್ದೀನಿ ನಾನು. ಯಾಕಂದ್ರೆ ನಮ್ಮಲ್ಲಿ ತರಬೇತಿಯಾಗಿರ್ತದೆ, ಶ್ರಮ ವಹಿಸಿ ಮಾಡಿರ್ತಾರೆ. ಪಬ್ಲಿಕ್ ಸ್ಕೂಲು ಮತ್ತು ಇಂಜಿನಿಯರಿಂಗ್ ಯಾರಾಗ್ಯಾರ ಹೊರಗೆ ಬಿಟ್ಟಿಲ್ಲ, ನಾನು ಬಿಡೋದಿಲ್ಲ. ಅವ್ರನ್ನ ಟೀಚರ್ ನೋಡ್ತಾ ಇದ್ದೇನೆ. ಈ 1.5 ತಾಸಿನ ಒಂದು ಅವಧಿ ಮಾಡಬೇಕು ಅನ್ನುವ ವಿಚಾರ ತಮ್ಮಲ್ಲಿ ಹೇಗೆ ಅಂಕುರಿಸಿ ಬಂತು ಪೂಜ್ಯರೇ? ಇದು ಯಾಕೆ ಇದು ಅನಿವಾರ್ಯ? ಹೀಗೆ ಪಬ್ಲಿಕ್ ಸ್ಕೂಲ್ನ ಅಲ್ಲಲ್ಲಿ ನೋಡಿ ಏನು ಮಾಡ್ತೀವಿ, ವಿಚಾರ ಮಾಡ್ತಿದ್ವಿ. ಒಂದು MBA ಕೋರ್ಸ್, ಮಾಸ್ಟರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ ಬೆಂಗಳೂರು ಗೌರ್ಮೆಂಟ್ ಇದೆ. ಅದು 10 ಲಕ್ಷ ರೂಪಾಯಿ ಫೀಸ್ ಇದೆ ವರ್ಷಕ್ಕೆ. ಡೊನೇಷನ್ ಅಲ್ಲ, ಫೀಸ್ ಇದೆ ವರ್ಷಕ್ಕೆ 10 ಲಕ್ಷ. ಪೂಜ್ಯ ಅಪ್ಪೋರಿಗೆ ತಮ್ಮ ಸನ್ನಿಧಿಯಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೇನೆ. ತಾವು ಪ್ರಾಯಶಃ 2003ನೇ ಇಸವಿಯಲ್ಲೇನೆ ಸಂಸತ್ ಭವನದ ಎದುರಿನಲ್ಲಿ ಬಸವಣ್ಣನವರ ಪ್ರತಿಮೆ ಒಂದನ್ನು ಸ್ಥಾಪನೆ ಮಾಡಿದ್ದೀರಪ್ಪವ್ರೆ. ಇದಕ್ಕೆ ಕಾರಣ ಮತ್ತು ಹಿನ್ನೆಲೆಯನ್ನು ಸ್ವಲ್ಪ ಅಂದರೆ, ಸಾಮಾನ್ಯವಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ವೈಸ್ ಚೇರ್ಮನ್ ಇದ್ರಲ್ಲಿ, ಪಾರ್ಲಿಮೆಂಟ್ಗೆ ಸ್ಪೀಕರ್ ಇದ್ದರು.
ಮತ್ತು ಶಿವರಾಜ್ ಪಾಟೀಲ್ರು ಸ್ಪೀಕರ್ ಇದ್ದರು. ಅವರು ಪಾರ್ಲಿಮೆಂಟ್ನಲ್ಲಿ ಅನೇಕ ಮಹಾಪುರುಷರನ್ನ ಭಾರತದ ಅಲ್ಲಿ ಇಡಬೇಕಂತ ಒಂದು ರೆಸಲ್ಯೂಷನ್ ಆಗಿದ್ದು ಕಾಣಿಸ್ತದೆ. ಎಲ್ಲ ಪ್ರದೇಶದ ಮಹಾಪುರುಷರನ್ನ ಅನೇಕ ಎಲ್ಲ ಸ್ಟೇಟ್ಗಳಿಂದ ಮಹಾಪುರುಷರನ್ನ ಇಡಬೇಕು ಅನ್ನೋದು ಒಂದು ಇದು ಮಾಡಿದ್ದಾರೆ. ಅಲ್ಲಿ ರಣಜಿತ್ ಸಿಂಗಂದು ಸ್ಪೀಕರ್ದು ಇಡಬೇಕಂತ ಮಾಡಿದ್ರು. ಅಲ್ಲಿ ಅದರಂತೆಯೇ ಕರ್ನಾಟಕದಲ್ಲಿ ಬಸವಣ್ಣವರು, ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದರು. ಆಮೇಲೆ ಮಹಾರಾಷ್ಟ್ರದಿಂದ ಶಿವಾಜಿ ಮಹಾರಾಜರು. ಹೀಗೆ ಆ ಪ್ರಮುಖರನ್ನ ಐತಿಹಾಸಿಕವಾಗಿ ಶ್ರೇಷ್ಠವಾದಂಥ ಕೆಲಸ ಕೊಡುಗೆಯನ್ನು ಮಾಡಿದಂಥವ್ರನ್ನ ಬಸವಣ್ಣವರು ಅಂದರೆ 12ನೇ ಈ ಪಾರ್ಲಿಮೆಂಟ್ ಆಗಿದ್ದು 14ನೇ ಶತಮಾನದಲ್ಲಿ ಬ್ರಿಟಿಷರು ಮಾಡಿದ್ರು. ಅದಕ್ಕಿಂತ ಮುಂಚೆ ಒಂದು 200 ವರ್ಷದ ಮುಂಚೆ ಅಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅನ್ನೋದು ಒಂದು ಆಧ್ಯಾತ್ಮಿಕ ಸಂಸತ್ತನ್ನು ಮಾಡಿದಂಥದ್ದು ಮಹಾಪುರುಷರು. ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸಮಾನತೆ ಇವೆಲ್ಲ ಇದ್ದು ಅದನ್ನು ಮಾಡಿದ್ದರಿಂದ ಅಲ್ಲಿ ಅವರು ರೆಸಲ್ಯೂಷನ್ ಮಾಡುವಂಥ ಪ್ರಸಂಗ ಬಂತು. ಆದ್ದರಿಂದ ನನಗೆ ಕೇಳ್ಕೊಂಡ್ರು ನೀವು ಮಾಡಿಸ್ರಿ ಅಂತ. ಅದಕ್ಕೊಂದು 20 ಲಕ್ಷ ಖರ್ಚಾಗ್ಬೋದು ಅಂತಿತ್ತು. ಅದು ಅನೇಕ ನಾನು ಹೇಳಿದ್ರು, ನಾನು ಅನೇಕ ಮಂದಿ ಕೇಳ್ರಿ, ಬಸವ ಸಮಿತಿ ಇದೆ, ಜತ್ತಿಯವರಿದ್ದಾರೆ, ಅನೇಕ ಪೂಜ್ಯ ಸ್ವಾಮಿಗಳು ಅವ್ರಿಗೆ ಕೇಳ್ರಿ, ದೊಡ್ಡವರಿದ್ದಾರೆ, ಅವರಿಗೆಲ್ಲ ನಾನು ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲ ಅವರೆಲ್ಲ ಅಲ್ಲೇನು ಅಷ್ಟು ಉತ್ತರ ಬಂದಿಲ್ಲ, ತಮ್ಮ ಕಡೆಯಿಂದ ಆದ್ರೆ ಚಲೋ ನಮಗೆ ಅಭಿಪ್ರಾಯ ಇದೆ ಅಂದರೆ ನಾನು ರಾತ್ರಿ 12ಕ್ಕೆ ಫೋನ್ ಮಾಡಿದರು. ಆವಾಗ ಹೇಳಿದೆ, ನಾನು ಆಗಲಿ ನನ್ನ ಭಾಗ್ಯದೆ ಅಂಥ ಮಹಾಪುರುಷರದು ನಾನು ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ 1 ವರ್ಷದಲ್ಲಿ ಮಾಡಿ ಅಲ್ಲಿ ಕೂಡಿಸಿದ್ವಿ. ಒಳ್ಳೆ ನಾನು ಇನ್ನಿಂದ ಒಳ್ಳೆ ಕೆಲಸ ಮಾಡಿಸ್ಕೊಂಡು ಶರಣರು ಅಷ್ಟೇ. ಅಪ್ಪರ ಈಗ ಒಂದು ಬಹಳ ವಿಶೇಷವಾಗಿ ನಮ್ಮ ಮಹಾದಾಸೋಹಿ ಶರಣಬಸವೇಶ್ವರ ದಿವ್ಯ ಸಮಾಧಿಯ ಮೇಲಿನ ಗೋಪುರವನ್ನು ಬಂಗಾರಗಳು ಮಾಡಬೇಕು, ಸ್ವರ್ಣಮಯವನ್ನಾಗಿ ಮಾಡಬೇಕು ಅಂತ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀರಿ. ಇದು ಯಾವ ರೀತಿ ಕಲ್ಪನೆ ಬಂತು? ಯಾವ ರೀತಿ ಅಂದರೆ ನಾನು ತಾಜ್ ಮಹಲ್ಗೂ ಹೋಗಿದ್ದೆ, ಡೆಲ್ಲಿಯಿಂದ ಹೋಗೋದಾಗ ಅದನ್ನು ನೋಡಿದೆ ಮತ್ತು ಸ್ವರ್ಣ ಮಂದಿರನೂ ನೋಡಿದೆ. ತಾಜ್ ಮಹಲ್ಗೆ ಹೋದಾಗ ಒಬ್ಬ ರಾಜ ಅರಸ ತನ್ನ ಪ್ರಿಯತಮೆಗೆ, ತನ್ನ ಪ್ರಿಯಸಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾನೆ. ಅದು ಒಂದು ಪ್ರೇಮನೇ, ದೊಡ್ಡ ಪ್ರೇಮ. ಅದು ಒಂದು ಜಗತ್ತಿಗೆ ಒಂದು ಆದರ್ಶ ಮಾಡಿ ಇಟ್ಟು ಹೋಗಿದ್ದಾನೆ. ಮತ್ತು ಅದರಂತೆಯೇ ಅಮೃತಸರಲ್ಲಿ ಬಂಗಾರದ ಲೇಪನ ಮಾಡಿದ್ದಂಥ ಸ್ವರ್ಣ ಮಂದಿರಿದೆ. ಭಾರತದಲ್ಲಿ ಅದು ಪ್ರಥಮವಾಗಿ ಸ್ವರ್ಣ ಮಂದಿರ. ಮೊನ್ನೆ ಇಂಗ್ಲೆಂಡ್ನಲ್ಲಿ ರಾಣಿ ಕ್ವೀನ್ ಎಲಿಜಬೆತ್ ಬಂದ್ರೂ ಕೂಡ ಅಲ್ಲಿ ನೋಡಕ್ಕೆ ಹೋಗಿದ್ರು. ಪರಧರ್ಮೀಯರಿದ್ರೂ ಕೂಡ ಅಲ್ಲಿ ಒಂದು ನೋಡುವಂಥ ಅವಕಾಶ ಬರ್ತದೆ. ಅದನ್ನು ನೋಡಿದ ನಂತರ ನನಗನ್ನಿಸ್ತು, ಮಹಾದಾಸೋಹಿ ದಕ್ಷಿಣ ಹಿಂದೂಸ್ತಾನಕ್ಕೆ ದೊಡ್ಡ ಸಂತರು, ಶರಣರು, ಅವರು ಮೇಲೆ ಗೋಪುರ ಇದೆ. ಆಲ್ರೆಡಿ ಹಿಂದಿನ ಶರಣರೆಲ್ಲ ಕಟ್ಟಿಸಿದ್ದಾರೆ, ನಮ್ಮ ಪೀಠಾಧಿಪತಿಗಳು ಮಾಡಿದ್ದಾರೆ. ಕಲ್ಲಿನ ಒಳ್ಳೆ ಶಿಲ್ಪಕಲೆ ಇದೆ, ಅದರ ಮೇಲೆ ಗೋಪುರ ಇದೆ. ಸುಮಾರು 80 ಫೀಟಿನ ಗೋಪುರ ಎಲ್ಲ ಕೂಡಿ 50 ಫೀಟಿನ ಗೋಪುರ ಆಗ್ತದೆ ಗುಡಿ ಮೇಲೆ. ಆ 50 ಫೀಟಿಂದು ಬಂಗಾರದ ಮಾಡಬೇಕು, ಯಾಕೆ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಹೊಳೀತು. ಇದು ಸ್ವರ್ಣ ಮಂದಿರ ಯಾಕೆ ಮಾಡಿದ್ದಾರೆ? ಅದು ನಿರಂತರ ಭಕ್ತಿ ಏನದೆ ಗುರುವಿನಲ್ಲಿ, ಶರಣರಲ್ಲಿ, ಸತ್ಪುರುಷರಲ್ಲಿ, ದೈವತ್ವದಲ್ಲಿ ಯಾರು ಮಾಡಿದಾರೋ ಅದು ಸ್ವರ್ಣ ಮಂದಿರ ಆಗಿದೆ. ಅದರಂತೆ ನಮ್ಮಲ್ಲಿ ಪೀಠಾಧಿಪತಿ ಮೊದಲನೇ ಶರಣರು, ಸತ್ಪುರುಷರು, ಅಂಥ ಮಹಾಶರಣರಿಗೆ ಅದು ನಾನು ಮಾಡೋದು ಕರ್ತವ್ಯ ಅನ್ನಿಸ್ತು ನನಗೆ. ಹೀಗಾಗಿ ಅಲ್ಲಿ ಆ ಭಕ್ತಿ ಮ್ಯಾಲಿಂದ ಮಾಡ್ತಾಯಿದ್ದೇನೆ. ಈಗ ಸುಮಾರು ಒಂದು ಗೋಪುರದ ಒಂದು ತತ್ತಿ ಅಂತಾರಲ್ಲ, ಶಿಖರ, ಅದು ಆಗಿದೆ. ಇನ್ನೂ 45 ಫೀಟ್ ಇದೆ, ನಡೀತಾ ಇದೆ ಕೆಲಸ. ಇದಕ್ಕೆ ಅಂದಾಜು ವೆಚ್ಚ ಎಷ್ಟು ಆಗಬಹುದು? ಅಂದಾಜು ಹೇಳಕ್ಕೆ ಬರೋದಿಲ್ಲ. ಇದು ಸುಮಾರು 30-40 ಕೋಟಿ ತನಕ ಮಾಡಬಹುದು. 40 ಕೋಟಿ ಆಗ್ಬಹುದು. ಎಷ್ಟು ವರ್ಷಗಳಲ್ಲಿ ಅದು? 1 ವರ್ಷ 2 ವರ್ಷ ಆಗ್ಬಹುದು. 2 ವರ್ಷ. ಯಾಕಂದ್ರೆ ಸಾಮಾನ್ಯ ಗುಡಿ ಕಟ್ಟೋಕ್ಕಾಗೋದಿಲ್ಲ. ಇದು ಕಲ್ಲು ಗಚ್ಚಿಂದ ಅಲ್ಲ, ಬಂಗಾರದ ಕೆಲಸ ಇದೆ, ಸೂಕ್ಷ್ಮ ಇದೆ. ಮತ್ತು ಅದು ಕಟ್ಟೋದು ಯಾವಾಗ ಶುರು ಮಾಡೀನಿ ಅದು ಬಂಗಾರ ಏರ್ತಾನೆ ಇದೆ. ಅದು ಏರ್ದು ಪರಮಾತ್ಮ ಶರಣಬಸಪ್ಪಂದು ಆತಂದು ಏರ್ತಾ ಇದೆ, ನೆರವೇರ್ತಾ ಇದೆ. ಬಂಗಾರದ ದರ ಏರಿದರೂ ಅವರ ಕಾರ್ಯ ಮಾತ್ರ ನಿರಂತರವಾಗಿ ನೆರವೇರ್ತಾ ಇದೆ. ಇದಕ್ಕೆ ತಜ್ಞರು ಎಲ್ಲಿಂದ ಬಂದಿದ್ದಾರೆ ಕೆಲಸ ಮಾಡೋದಕ್ಕೆ? ಇಲ್ಲಿ ತಮಿಳುನಾಡಿನಿಂದ. ಇಲ್ಲಿ ಭಾರತದಲ್ಲಿ ದೇವಸ್ಥಾನಗಳಿಗೆ ಏನಾದರೂ ಮಾಡಿದ್ರೆ ಅದು ಇದೆ. ಈಗ ತಿರುಪತಿಯಲ್ಲಿ ಬಂಗಾರದಿದೆ, 25-30 ಫೀಟ್ ಇದೆ. ಅದಕ್ಕಿಂತಲೂ ದಕ್ಷಿಣ ಹಿಂದೂಸ್ತಾನದಲ್ಲಿ ಇದು ದೊಡ್ಡ ಕ್ಷೇತ್ರ ಆಗ್ತದೆ. ಕರ್ನಾಟಕದಲ್ಲಿ ಇದು ಪ್ರಥಮ, ದಕ್ಷಿಣ ಹಿಂದೂಸ್ತಾನದಲ್ಲಿ ಪ್ರಥಮ ಆಗ್ತದೆ.
ಪೂಜ್ಯ ಅಪ್ಪಾಜಿಯವರೇ, ತಮ್ಮನ್ನು ನೋಡಿದವರು ಎಲ್ಲರೂ ಅಂತಾರೆ ಅಪ್ಪೋರ ಲವಲವಿಕೆ ಏನು, ಅವರ ಓಜಸ್ಸೇನು, ಅವರ ಉತ್ಸಾಹ ಏನು, ಅವ್ರ ಕೆಲಸ ಮಾಡ್ತಕ್ಕಂಥ ವೈಖರಿ ಏನು, ಅವರ ಆರೋಗ್ಯದ ಗುಟ್ಟು ಏನಿರಬೇಕು ಅಂತ ಬಹಳ ಜನರು ಕೇಳ್ತಾ ಇರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಬಹಳ ಆಟಗಳು ಆಡಿದ್ದೇನೆ, ವ್ಯಾಯಾಮ ಮಾಡಿದ್ದೇನೆ, ಮತ್ತು ನನಗೆ ಇವತ್ತಿಗೂ ಕೂಡ ಹೆಚ್ಚು ಹಾಲು ಹಣ್ಣು ಹೆಚ್ಚು ತೊಗೊತೀನಿ. ಊಟ ಕಡಿಮೆ, ಹಾಲು ಹಣ್ಣು ಒಂದು ರೊಟ್ಟಿ ಉಂಡ್ರೆ ಸಾಕಾಗ್ತದೆ. ಬೆಳಿಗ್ಗೆ ಸ್ನಾನ ಪೂಜೆ ಆದ ನಂತರ, ಯೋಗಾಭ್ಯಾಸ ಆದ ನಂತರ ಹಾಲು ಹಣ್ಣು, ಸಂಜೆ ಕಡೆ ಹಣ್ಣು ಹಾಲು. ಈಗ ತಮ್ಮ ದಿನನಿತ್ಯದ ದಿನಚರಿ ಹೇಗಿದೆ ಪೂಜ್ಯರೇ? ಅದು ಬೆಳಗ್ಗೆ ಅದು ಸ್ನಾನ ಪೂಜೆ ಮಾಡ್ತೇನೆ, ಆಸನ ಹಾಕ್ಕೊತೇನೆ, ಪ್ರಾಣಾಯಾಮ ಅವ ಮಾಡಿ ಆ ನಂತರದಲ್ಲಿ ಅದು ಹಣ್ಣು ಹಾಲು ಪ್ರಸಾದ ತೊಗೊಂಡು ಹೊರಗಡೆ ಬರ್ತೀವಿ ಕೆಲಸಕ್ಕೆ. ಆಮೇಲೆ 1:30, 2, 3ಕ್ಕೆ ಊಟ ಆಗ್ತದೆ. ಒಂದು ರೊಟ್ಟಿ ಅಷ್ಟೇ, ಸ್ವಲ್ಪ ಮೇಲೆಷ್ಟು ಅನ್ನ. ಅಪ್ಪೋರೆ, ತಾವು ಈ ಭಾಗದಲ್ಲಿ ಮಹಾನುಭಾವಿಗಳು, ಶಿವಾನುಭವಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂಥ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವ್ರು, ನಮ್ಮ ಭಾಗದ ಜನರಿಗಾಗಿ ಶಿಕ್ಷಣವನ್ನು ಕೊಡುವಲ್ಲಿ ಏನೆಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಯುವ ಜನರಿಗಾಗಲಿ ಮತ್ತು ಅನೇಕ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ತಮ್ಮ ಕೊನೆಯ ಸಂದೇಶ ಏನಿದೆ ಅಪ್ಪರು? ಏನು ಹೇಳಕ್ಕೆ ಇಚ್ಛೆ? ಅಂದರೆ ಮನುಷ್ಯ ತಾನು ಬದುಕುವುದಲ್ಲದೆ ಪರರಿಗೆ ಬದುಕಿಸ್ಕುವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು, ಪರರನ್ನು ಬದುಕಿಸ್ಬೇಕು. ಹೌದು, ಇಲ್ಲಾಂದರೆ ಆಗದೆ ಮನುಷ್ಯತ್ವವೇ ಅಲ್ಲ, ಇವರ ಪರೋಪಜೀವಿ ಆಗ್ತದೆ. ಮತ್ತೊಬ್ಬರಿಗೆ ಅವಲಂಬನೆ ಇರುವಂಥ ಜೀವನ ಆಗ್ತದೆ. ತೆಗಣಿ ಇದ್ದಂಗೆ ಮನುಷ್ಯ ಅದರ್ವೈಸ್ ಮತ್ತೊಬ್ಬರ ಮೇಲೆ ರಕ್ತ ಕೊಡೋದು ಬದುಕ. ನನ್ನ ಪಾಡಿಗೆ ಮಾಡುವುದು ಉಪಜೀವನ ತಿಳಿತಿಲ್ಲ. ಉಪಜೀವನ ಅದು ಜೀವನ ಅಲ್ಲ. ಅದು ತನ್ನ ಪಾಡಿಗಲ್ಲದೆ ಪರಹಿತ ಮಾಡ್ತಿದ್ರೆ ಅದು ಒಳ್ಳೆಯ ಜೀವನ. ಅದಕ್ಕಿಂತಲೂ ಹೆಚ್ಚಿನ ದೊಡ್ಡ ಜೀವನ ಇದೆ. ತನ್ನ ಪಾಡಿಗಲ್ಲದೆ ಪರಹಿತ ಮಾಡುವಲ್ಲಿ ಪರಮಾತ್ಮನ ಕಂಡ್ರೆ ಅದು ದಾಸೋಹ ಕಾಯಕ ಜೀವನ. ಈ ಬಗೆಯ ಬದುಕನ್ನು ಎಲ್ಲ ಜನರು ಬಾಳಬೇಕು ಅನ್ನೋದು ತಮ್ಮ ಅಂದಾಗೆ ಭಾರತ ಸ್ವತಂತ್ರ ಆಗಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಏನು ಮತ್ತೆ ಪರಾವಲಂಬನೆ. ಅವ್ರು ಬೇರೆ ದೇಶದಿಂದ ಅನಾಜ್ ಬರಬೇಕು, ಬೇರೆ ದೇಶದಿಂದ ನಾಲೆಜ್ ಬರಬೇಕು. ನಿಮಗೆ ಭಾರತದಲ್ಲಿ ಮೆಡಿಕಲ್ ಕಾಲೇಜು ಎಲ್ಲ ಬುಕ್ಸ್ಗಳನ್ನ ಫಾರಿನ್ದವು ಆಥರ್ಸರು. ಇಂಡಿಯನ್ಸ್ ಎಲ್ಲ ಇಂಜಿನಿಯರಿಂಗ್ ಅವೇ, ಪೊಲಿಟಿಕಲ್ ಸೈನ್ಸ್ ಅವರೇ ಬರಿಬೇಕು, ಹಿಸ್ಟ್ರಿನೂ ಅವರೇ ಬರಿಬೇಕು. ಇಲ್ಲಿ ನಮ್ಮಲ್ಲಿ ಯಾರು ಎಕನಾಮಿಕ್ಸ್ ಅವರೇ ಶಾಸ್ತ್ರ, ನೊಬೆಲ್ ಪ್ರೈಸ್ ಅವರೇ ಪಡೀತಾರೆ. 1-2 ಮಂದಿ ಪಡೆದಾರ ಅಷ್ಟೇ. ಅವರು ಫಾರಿನ್ದಾಗ ಇದ್ದು ಬಂದವರು ಪಡೆದಾರ. ತಾವು ಹೇಳ್ತಾ ಇರ್ತೀರ ದುಡಿತವೇ ದುಡ್ಡಿನ ತಾಯಿ. ಹೌದು. ದುಡಿಯೋದು ಅಂತಂದ್ರೆ ಹೇಗೆ? ಏನು ತಮ್ಮ ಎನಿ ಫೀಲ್ಡ್, ಯಾವುದೇ ಫೀಲ್ಡ್, ಒಕ್ಕಲ್ತನ ಇರ್ಬೋದು, ಎಜುಕೇಷನ್ ಇರ್ಬೋದು, ಯಾವುದೇ ನೌಕರಿ ಇರ್ಬೋದು, ಯಾವುದೇ ಮಾಸ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರು ಬೇಕಾದ ಯಾವುದೇ ಫೀಲ್ಡ್ನಲ್ಲಿ ಸರಿಯಾದ ರೀತಿಯಿಂದ ಮಾಡಿದ್ರೆ ಜಗತ್ತಿಗೆ. ಇವತ್ತು ಜಪಾನ್ ದೇಶ, ನಮ್ಮ ದೇಶ ಸ್ವತಂತ್ರ ಆದಾಗೇ ಅದು ಸರ್ವನಾಶ ಆಗಿತ್ತು, ಏನೂ ಉಳಿದಿರಲಿಲ್ಲ. ಆದರೆ ಇವತ್ತು ಡೆವಲಪ್ಡ್ ಕಂಟ್ರಿ ಆಗಿ ಭಾರತಕ್ಕೆ ಲೋನ್ ಕೊಡ್ತಾ ಇದೆ. ಸಣ್ಣ ದೇಶ ಅದು, ಮೈಸೂರಿನಷ್ಟು ಇಲ್ಲದು. ನುಡಿತಾ ಜಪನೀಸ್ ಆ್ಯಂಡ್ ಚೈನೀಸ್ ಆಲ್ಸೋ ಭಾಳ ಕಷ್ಟಪಟ್ಟು ಶ್ರಮಜೀವಿಗಳವ್ರೆ. ಜಪನೀಸ್ ಐ ಅಪ್ರಿಷಿಯೇಟ್ ಹೆಚ್ಚು ಮಚ್. ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳ್ಯಾರ, ದುಡಿತೇವೆ ದುಡ್ಡಿನ ತಾಯಿ, ನಿಮಗೆ ತಾಯಿಯಾಗಿ ನಿಮಗೆ ಕಾಪಾಡ್ತಾಳೆ. ಮನುಷ್ಯನಿಗೆ ಸಣ್ಣ ವಯಸ್ಸಿನಲ್ಲಿ ತಾಯಿ ಹಂಗೆ ಕಾಪಾಡ್ತಾಳೋ, ಮುಂದೆ ದೊಡ್ಡವರಾದ ನಂತರ ದುಡಿದು ನಿಮಗೆ ತಾಯಿ ಆಗ್ತಾಳೆ. ಪೂಜ್ಯರ ಒಂದೊಂದು ನುಡಿಯನ್ನು ಕೇಳುತ್ತಿದ್ದರೂ ಅದು ಸಾಕ್ಷಾತ್ ಲಿಂಗದ ದರ್ಶನ ಆದಂತೆ ಆಗ್ತಾ ಇತ್ತು. ಸದ್ಭಕ್ತ ಜನರ ಭಾವಲಿಂಗವು ಎನ್ನುವ ರೀತಿಯಲ್ಲಿ ನಮಗೆ ಭಾವನೆ ಬರ್ತಾ ಇತ್ತು. ಸಮಯವನ್ನು ತಾವು ಬಿಡು ಮಾಡಿಕೊಂಡು ಇಲ್ಲಿವರೆಗೆ ಆಗಮಿಸಿ ನಮಗೆ ಉಪಯುಕ್ತವಾಗ್ತಕ್ಕಂಥ ಜೀವನದ ಮಾರ್ಗದರ್ಶಕ ಸೂತ್ರಪ್ರಾಯವಾದಂಥ ಅನೇಕ ಸುಳ್ಳುಡಿಗಳನ್ನು ತಾವು ಬಿತ್ತರಿಸಿದ್ದೀರಿ. ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಭಕ್ತಿಯ ನಮನಗಳನ್ನು ತಮ್ಮ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅನುಭವ ಅಮೃತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಗುಲ್ಬರ್ಗಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠಾಧಿಪತಿಗಳಾಗಿರುವ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್. ನಿರ್ಮಾಣ HN ಅನಿಲ್ ಕುಮಾರ್.